ಶ್ರವಣಬೆಳಗೊಳ ಮತ್ತು ಮೈಸೂರಿನ ಸಂಬಂಧದ ವಿಚಾರ ನೋಡೋದಾದರೆ ಬಹಳ ದೊಡ್ಡ ಪುರಾಣ. ಶ್ರವಣಬೆಳಗೊಳ ಮತ್ತು ಮೈಸೂರಿನ ಸಂಬಂಧವನ್ನು ಬರೆಯೋದಾದರೆ ಒಂದು ಗ್ರಂಥನೇ ಬರೀಬೋದು. ಅಷ್ಟೊಂದು ದೊಡ್ಡ ಸಂಬಂಧ ಶ್ರವಣಬೆಳಗೊಳ ಮತ್ತು ಮೈಸೂರು ಸಂಸ್ಥಾನ ಮತ್ತು ಮೈಸೂರಿನ ಸಮಾಜಕ್ಕೆ ಇರುವಂಥದ್ದು. ಹಾಗೆ ಅದರಲ್ಲಿ ಮುಖ್ಯವಾದಂತಹ ಇತಿಹಾಸವಾಗಿ ಉಳಿದಂತಹ ಒಂದು ಘಟನೆಗಳನ್ನು ನಾವಿಲ್ಲಿ ಹೇಳ್ತೀವಿ. ಹಾಗೆ ಶ್ರವಣಬೆಳಗೊಳಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಮೌರ್ಯ, ಗಂಗಾ, ಹೊಯ್ಸಳ, ವಿಜಯನಗರ ಹಾಗೆ ಇನ್ನು ಮುಂತಾದಂತಹ ಚೊಂಗಾಳ್ವ ಈ ಎಲ್ಲ ರಾಜ ಮನೆತನಗಳು ಶ್ರವಣಬೆಳಗೊಳವನ್ನು ಪೋಷಿಸಿ ಶ್ರವಣಬೆಳಗೊಳದಲ್ಲಿ ಹಲವಾರು ಸೇವಾ ಕಾರ್ಯಗಳನ್ನು ಮಾಡಿ ಬಂದಂತಹ ಸಂಸ್ಥಾನಗಳಾಗಿದೆ. ಅದೇ ಪರಂಪರೆಯಲ್ಲಿ ನಮ್ಮ ಮೈಸೂರಿನ ಯದುವಂಶವು ಕೂಡ ಕೊನೆಯದಾಗಿ ಆ ಒಂದು ಶ್ರವಣಬೆಳಗೊಳವನ್ನು ಕೊನೆಯ ಸಂದರ್ಭದವರೆಗೂ ಕೂಡ ಪೋಷಿಸಿದಂತಹ ಒಂದು ಮನೆತನ ಅಥವಾ ರಾಜ ಮನೆತನ, ಅರಸು ಮನೆತನ ಅಂತಂದರೆ ಅದು ಯದುವಂಶ ಅಥವಾ ಈ ಮೈಸೂರಿನ ಒಡೆಯರು ಅಂಥೇಳಿ ನಾವು ಹೇಳ್ಬೋದು. ಹಾಗೆ ಶ್ರವಣಬೆಳಗೊಳ ಮತ್ತು ಮೈಸೂರಿನ ಆಸ್ಥಾನ ಅಥವಾ ಮೈಸೂರಿನ ಅರಮನೆಯ ಬಗ್ಗೆ ನಾವು ಮೊದಲು ಹೇಳ್ತೀವಿ, ಆಮೇಲೆ ಶ್ರಾವಕರ ಬಗ್ಗೆ ಹೇಳ್ತೀವಿ. ಹಾಗೆ ಮೊದಲಿಗೆ ಶ್ರವಣಬೆಳಗೊಳ ಮತ್ತು ಮೈಸೂರು ಅರಸರುಗಳ ಪ್ರಪ್ರಥಮವಾಗಿ ಅವರ ಒಂದು ಸಂಬಂಧ ಪ್ರಾರಂಭವಾಗುವುದು ಅಥವಾ ದಾಖಲೆಗಳು ಸಿಗೋದು ನಮಗೆ 1634ನೇ ಇಸ್ವಿ. ಎಷ್ಟು? 1634ನೇ ಇಸ್ವಿಯಲ್ಲಿ ಏನಾಗ್ತದೆ ಅಂತಂದರೆ ಶ್ರವಣಬೆಳಗೊಳದಲ್ಲಿ ಬೇರೆ ಬೇರೆ ಸಣ್ಣ ಸಣ್ಣ ಪ್ರಾಂತ್ಯದ ರಾಜರು ಆಡಳಿತವನ್ನು, ಪಾಳೆಗಾರರು ಆಡಳಿತವನ್ನು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ತೆಲುಗು ದೇಶ ಅಂತಂದರೆ ಆಂಧ್ರ ದೇಶ, ತೆಲುಗು ದೇಶದ ಒಬ್ಬ ಮುಖ್ಯಸ್ಥ ಜಗದೇಕ ಮಲ್ಲ ಅಂಥೇಳಿ ಒಬ್ಬ ಇರ್ತಾನೆ. ಯಾರು? ಜಗದೇಕ ಮಲ್ಲ ಅಂಥೇಳಿ. ಅವನು ಅಲ್ಲಿದ್ದಂತಹ ಸ್ವಾಮೀಜಿಯವರಿಗೆ, ಚಾರುಕೀರ್ತಿ ಪಂಡಿತಾಚಾರ್ಯ ಸ್ವಾಮೀಜಿಯವರಿಗೆ ಬಹಳ ತೊಂದರೆಯನ್ನು ಕೊಡ್ತಾ ಇರ್ತಾನೆ. ಅವರಿಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಬಿಡೋದಿಲ್ಲ, ಅವರಿಗೆ ಮಠದಲ್ಲಿ ಇರೋದಕ್ಕೆ ಅವನು ಬಿಡ್ತಿರ್ಲಿಲ್ಲ. ಅಷ್ಟು ತೊಂದರೆಯನ್ನು ಕೊಟ್ಟು, ಅಷ್ಟು ಕಾಟವನ್ನು ಕೊಟ್ಟು ಸ್ವಾಮೀಜಿಯವರನ್ನು ಮಠದಿಂದ ಓಡಿಸ್ಬಿಟ್ಟಿರ್ತಾನೆ. ಅವರು ಆ ಸ್ವಾಮೀಜಿಯವರ ಕೊನೆಗೆ ಹೋಗಿ ಎಲ್ಲಿ ನಮ್ಮ ಗೇರುಸೊಪ್ಪೆ ಎಲ್ಲ ಕೇಳಿದಿರಲ್ವಾ? ಎಲ್ಲಿ ಬರುತ್ತೆ ಗೇರುಸೊಪ್ಪೆ? ಹಾಂ, ಗೇರುಸೊಪ್ಪೆಯಲ್ಲಿ ಭೈರವರಸರ ಒಂದು ಆಶ್ರಯದಲ್ಲಿ ಆ ಸ್ವಾಮೀಜಿಯವರು ಇರ್ತಾರೆ. ಅದೇ ಒಂದು ಸಂದರ್ಭದಲ್ಲಿ ನಮ್ಮ 1634ನೇ ಇಸ್ವಿಯಲ್ಲಿ ಚಾಮರಾಜ ಒಡೆಯರವರು ಶ್ರವಣಬೆಳಗೊಳಕ್ಕೆ ದರ್ಶನಾರ್ಥವಾಗಿ ಬರ್ತಾರೆ. ಹಾಗೆ ಅಲ್ಲಿ ಪ್ರಪ್ರಥಮವಾಗಿ ಬಾಹುಬಲಿ ಸ್ವಾಮಿಯ ದರ್ಶನವನ್ನು ಮಾಡಿ, ನಂತರದಲ್ಲಿ ಬಾಹುಬಲಿ ಸ್ವಾಮಿ ಅಕ್ಕಪಕ್ಕದಲ್ಲಿ ಶಾಸನಗಳೆಲ್ಲ ಇದೆ ಅಲ್ವಾ, ಅದನ್ನೆಲ್ಲ ಓದಿ ಅದು ಏನು, ಚಾವಂಡರಾಯ ಅಂದರೆ ಏನು, ಯಾರು, ಹೇಗೆ ಮಾಡ್ದ, ಎಲ್ಲ ಇತಿಹಾಸಗಳನ್ನು ತಿಳ್ಕೊಂಡು ನಂತರದಲ್ಲಿ ಹೊರಗೆ ಬರ್ತಾರಂತೆ. ಹೊರಗೆ ಬಂದ ಮೇಲೆ ಬಾಹುಬಲಿ ಸ್ವಾಮಿ ಎದುರುಗಡೆ ಒಂದು ಸಿದ್ಧರ ಬಸದಿ ಅಂತಿದೆ, ಸಿದ್ಧ ಭಗವಾನರ ಬಸದಿ. ಆ ಸಿದ್ಧ ಭಗವಾನರ ಬಸದಿಯ ಒಳಗೆ ಒಂದು ಶಾಸನ ಇದೆ. ಆ ಶಾಸನದಲ್ಲಿ ಶ್ರವಣಬೆಳಗೊಳದ ಗುರು ಪರಂಪರೆ, ಎಲ್ಲಿಂದ? ಭಗವಾನ್ ಮಹಾವೀರರಿಂದ ಚಾರುಕೀರ್ತಿಯವರೆಗೆ ಗುರು ಪರಂಪರೆ ಆ ಶಾಸನದಲ್ಲಿರ್ತದೆ. ಹಾಗೆ ಅಲ್ಲಿದ್ದಂತಹ ಪಂಡಿತರಲ್ಲಿ ಕೇಳಿ ಆ ಶಾಸನದ ವರ್ಣನೆಯನ್ನು ತಿಳ್ಕೊಳ್ತಾರೆ. ಏನಿದೆ ಶಾಸನದಲ್ಲಿ, ಏನು ಗುರು ಪರಂಪರೆ ಅಂಥೇಳಿ ಎಲ್ಲ ತಿಳ್ಕೊಂಡಾಗ ನಂತರದಲ್ಲಿ ರಾಜ ಕೇಳ್ತಾನೆ, ಹಾಗಾದರೆ ಈಗ ಯಾರು ಸ್ವಾಮಿಗಳಿಲ್ವ, ಇಲ್ಲಿ ಯಾರು ಇಲ್ವಲ್ಲ, ಯಾಕೆ ಅಂಥೇಳಿ ಕೇಳ್ತಾನೆ. ಆವಾಗ ಅಲ್ಲಿದ್ದಂತಹ ಒಬ್ಬ ವ್ಯಕ್ತಿ, ಆ ಒಬ್ಬ ವಿದ್ವಾಂಸ ಹೇಳ್ತಾನೆ, ಇಲ್ಲ, ಹೀಗೆ ಒಬ್ಬ ತೆಲುಗು ದೇಶದ ಒಬ್ಬ ಮುಖ್ಯಸ್ಥ ಜಗದೇಕ ಅನ್ನುವಂಥವನು ಸ್ವಾಮೀಜಿಯವರಿಗೆ ಬಹಳ ತೊಂದರೆಯನ್ನು ಕೊಟ್ಟು ಅವರನ್ನು ಮಠದಿಂದ ಓಡಿಸಿದ್ದಾನೆ ಅಂಥೇಳಿ ಹೇಳಿದಾಗ, ಆಮೇಲೆ ಮಠದಲ್ಲಿದ್ದಂತಹ ಎಲ್ಲ ಆಸ್ತಿಗಳು, ಭೂಮಿಗಳೆಲ್ಲವನ್ನು ಕೂಡ ಅವನು ಕಬ್ಜಾ ಮಾಡ್ಕೊಂಡಿದ್ದಾನೆ ಅಂಥೇಳಿ ಹೇಳಿದಾಗ, ಹಾಗೆ ಮಠದ ಎಲ್ಲ ಸಿರಿ ಸಂಪತ್ತುಗಳನ್ನು ಅವನು ಕೊಳ್ಳೆ ಹೊಡೆದಿದ್ದಾನೆ ಅಂಥೇಳಿ ಮಹಾರಾಜರಿಗೆ ಗೊತ್ತಾದಾಗ ಮಹಾರಾಜರು ಅವರ ಮಂತ್ರಿಗಳಿಗೆ ಆಜ್ಞೆ ಮಾಡ್ತಾರೆ, ಆ ಒಂದು ಗೇರುಸೊಪ್ಪೆಗೆ ಹೋಗಿ ಆ ಚಾರುಕೀರ್ತಿ ಸ್ವಾಮೀಜಿಯವರನ್ನು ಪುನಃ ಕರ್ಕೊಂಡು ಬನ್ನಿ ಅಂಥೇಳಿ ಅವರು ಆಜ್ಞೆ ಮಾಡಿ, ನಂತರ ಮಹಾರಾಜರು ಮಂತ್ರಿಗಳನ್ನು ಕಳಿಸಿ ಗೇರುಸೊಪ್ಪೆಯಿಂದ ಸ್ವಾಮಿಗಳನ್ನು ಕರೆಸ್ಕೊಂಡು ಶ್ರವಣಬೆಳಗೊಳದಲ್ಲಿ ಹಿಂದೆ ಆ ಮಠದ ಎಷ್ಟು ಸಂಪತ್ತುಗಳಿತ್ತು, ಎಷ್ಟು ಸಿರಿ ಸಂಪತ್ತುಗಳಿತ್ತು, ಬಂಗಾರ, ವಜ್ರ, ವೈಡೂರ್ಯ, ಆಭರಣಗಳು, ಏನೆಲ್ಲ ವೈಭವಗಳಿತ್ತು, ಆ ಎಲ್ಲ ವೈಭವಗಳನ್ನು ಶ್ರವಣಬೆಳಗೊಳಕ್ಕೆ ಪುನಃ ಮಾಡಿಸಿಕೊಟ್ಟು, ಹಾಗೆ ಎಷ್ಟು ಭೂಮಿ ಜಮೀನುಗಳು ಶ್ರವಣಬೆಳಗೊಳ ಮಠದ್ದು ಹೋಗಿತ್ತು ಆ ಎಲ್ಲ ಭೂಮಿಗಳನ್ನು ಪುನಃ ಮಠಕ್ಕೆ ಒಪ್ಪಿಸಿ ಆ ಸ್ವಾಮಿಗಳವರನ್ನು ಸ್ವಾಗತ ಮಾಡಿಸ್ಕೊಂಡಂಥವರು ನಮ್ಮ ಚಾಮರಾಜ ಒಡೆಯರ್.
ಹಾಗೆ ಪ್ರಪ್ರಥಮವಾಗಿ ಶ್ರವಣಬೆಳಗೊಳ ಮತ್ತು ಮೈಸೂರಿನ ಸಂಬಂಧ ಇಲ್ಲಿಂದ ಪ್ರಾರಂಭವಾಗ್ತದೆ. ಅದಾದ ನಂತರ ಚಾಮರಾಜ ಒಡೆಯರ ಉತ್ತರಾಧಿಕಾರಿಗಳು, ಅವರ ನಂತರದ ಅರಸ ಮೊದಲನೇ ಕಂಠೀರವ ಒಡೆಯರವರು ಕೂಡ ಶ್ರವಣಬೆಳಗೊಳದೊಂದಿಗೆ ಅಪಾರವಾದಂತಹ ಸಂಬಂಧ ಇತ್ತು. ಹಾಗೆ ಅವರು ಶ್ರವಣಬೆಳಗೊಳಕ್ಕೆ ಹಲವಾರು ಭೂಮಿ ದಾನವನ್ನು ಮಾಡಿದ್ರು. ಮಠದ ಎಲ್ಲ ವ್ಯವಸ್ಥೆಗಳಿಗೆ, ಮಂದಿರಗಳ ಜೀರ್ಣೋದ್ಧಾರಕ್ಕೆ ಭೂಮಿ ದಾನವನ್ನು ಮಾಡಿದ್ರು ಅಂತಕ್ಕಂತಹ ಉಲ್ಲೇಖಗಳು ನಮಗೆ ಸಿಗ್ತಾ ಹೋಗ್ತದೆ. ಅದಾದ ನಂತರ 1672 1672ನೆಯ ಇಸವಿಯಲ್ಲಿ ದೊಡ್ಡ ದೇವರಾಜ ಒಡೆಯರ್ ಅವರು ಶ್ರವಣಬೆಳಗೊಳದ ಬಾಹುಬಲಿ ಸ್ವಾಮಿಗೆ ಒಂದು ಮಹಾಮಸ್ತಕಾಭಿಷೇಕವನ್ನು ಮಾಡಿಸ್ತಾರಂತೆ. ಯಾರು? ದೊಡ್ಡ ದೇವರಾಜ ಒಡೆಯರು ಶ್ರವಣಬೆಳಗೊಳದ ಬಾಹುಬಲಿ ಸ್ವಾಮಿಗೆ ಒಂದು ಮಹಾಮಸ್ತಕಾಭಿಷೇಕವನ್ನು ಮಾಡಿಸಿ, ಶ್ರವಣಬೆಳಗೊಳದಲ್ಲಿ ಆವಾಗ 32 ಜಿನಮಂದಿರಗಳಿತ್ತು ಅಂಥೇಳಿ ಉಲ್ಲೇಖಗಳು ಸಿಗ್ತದೆ. ಹಾಗೆ ಆ ಎಲ್ಲ ಮಂದಿರಗಳ ಜೀರ್ಣೋದ್ಧಾರವನ್ನು ಮಾಡಿಸಿದ್ರು ಅಂಥೇಳಿ ನಮಗೆ ದಾಖಲೆಗಳು ಸಿಗ್ತಾ ಹೋಗ್ತದೆ. ಅದಾದ ನಂತರ ಅವರ ಉತ್ತರಾಧಿಕಾರಿಗಳಾಗಿ ಬಂದಂಥವರು ಚಿಕ್ಕದೇವರಾಜೇಂದ್ರ ಒಡೆಯರ್. ಯಾರು? 1673ನೆಯ ಇಸವಿಯಲ್ಲಿ ಬರ್ತಕ್ಕಂಥವರು ಚಿಕ್ಕದೇವರಾಜೇಂದ್ರ ಒಡೆಯರ್. ಈ ಚಿಕ್ಕದೇವರಾಜೇಂದ್ರ ಒಡೆಯರ್ ಕಾಲದಲ್ಲಿ ಶ್ರವಣಬೆಳಗೊಳದ ಬಹಳ ಅಭಿವೃದ್ಧಿ ಆಗ್ತದೆ. ಶ್ರವಣಬೆಳಗೊಳದ ಹಾಗೂ ಇಲ್ಲಿನ ಸಂಬಂಧ ಬಹಳ ದೃಢವಾಗ್ತಾ ಹೋಗ್ತದೆ. ಹಾಗೆ 1673ರಲ್ಲಿ ಚಿಕ್ಕದೇವ ಒಡೆಯರ ಆಳ್ವಿಕೆ ಪ್ರಾರಂಭವಾಗ್ತದೆ. ಹಾಗೆ ಅವರು ಶ್ರವಣಬೆಳಗೊಳದ ಬಾಹುಬಲಿ ಸ್ವಾಮಿಗೆ 3 ಬಾರಿ ಮಹಾಮಸ್ತಕಾಭಿಷೇಕವನ್ನು ಮಾಡಿಸಿದ್ರು ಅಂತಕ್ಕಂತಹ ಉಲ್ಲೇಖಗಳು ಸಿಗ್ತವೆ. ಹಾಗೆ ಶ್ರವಣಬೆಳಗೊಳದ ಮಠ, ಶ್ರವಣಬೆಳಗೊಳದ ಸ್ವಾಮಿಗಳು ಇರತಕ್ಕಂತಹ ಮಠ, ಈಗೇನು ಚಂದ್ರನಾಥ ಸ್ವಾಮಿಯ ಬಸದಿ ಇದೆ ಅಲ್ವಾ, ಶ್ರವಣಬೆಳಗೊಳದ ಮೂಲನಾಯಕ ಚಂದ್ರನಾಥ ಸ್ವಾಮಿ, ಕುಷ್ಮಾಂಡಿನಿ ಅಮ್ಮನವರು ಇರ್ತಕ್ಕಂತಹ ಮಠದ ಬಸದಿ ಅಂಥೇಳಿ ನಾವೇನು ಕರಿತೀವಿ, ಅದನ್ನು ಇದೇ ಚಿಕ್ಕದೇವರಾಜ ಒಡೆಯರ್ರವರ ಒಂದು ಆದೇಶದ ಮೇರೆಗೆ, ಅವರ ಆಜ್ಞೆಯಿಂದ ಮೈಸೂರಿನ ಕಾಳೇಶೆಟ್ಟಿ ಅಂತಕ್ಕಂಥವರು ಆ ಮಠದ ನಿರ್ಮಾಣವನ್ನು ಮಾಡಿಸಿ ಚಾರುಕೀರ್ತಿ ಸ್ವಾಮೀಜಿಯವರಿಗೆ ಒಪ್ಪಿಸಿದ್ರು ಅಂತಕ್ಕಂತಹ ಇತಿಹಾಸವು ಕೂಡ ನಮಗೆ ಸಿಗ್ತಾ ಹೋಗ್ತದೆ. ಹಾಗೆ ಶ್ರವಣಬೆಳಗೊಳದ ಮೂಲನಾಯಕ ಚಂದ್ರನಾಥ ಸ್ವಾಮಿ ಹಾಗೂ ಸ್ವಾಮಿಗಳು ಇರ್ತಕ್ಕಂತಹ ಮಠವನ್ನು ಈ ಚಿಕ್ಕದೇವರಾಜೇಂದ್ರ ಒಡೆಯರವರು ಮಾಡಿಸ್ಕೊಟ್ಟಿರುವಂಥದ್ದು. ಹಾಗೆ ಶ್ರವಣಬೆಳಗೊಳದ 2 ಬೆಟ್ಟಗಳ ಮಧ್ಯ ಒಂದು ಕಲ್ಯಾಣಿ ಇದೆ ಅಲ್ವಾ, ಏನಂತೀವಿ ಅದಕ್ಕೆ? ಚಿಕ್ಕದೇವರಾಜ ಒಡೆಯರ್ ಕಲ್ಯಾಣಿ ಅಂಥೇಳಿ ಹೇಳ್ತೀವಿ. ಹಾಗೆ ಯಾಕೆ ಆ ಹೆಸರು ಬಂತು ಅಂತಂದರೆ, ಆ ಸಂದರ್ಭದಲ್ಲಿ ಮೈಸೂರು ಒಂದು ಆಸ್ಥಾನದಲ್ಲಿ ಅಥವಾ ಮೈಸೂರು ಪ್ರದೇಶದಲ್ಲಿ ಅಣ್ಣಯ್ಯ ಶೆಟ್ಟಿ ಅಂತಕ್ಕಂತಹ ಒಬ್ಬ ಶ್ರಾವಕ ಇರ್ತಾನೆ. ಯಾರು? ಅಣ್ಣಯ್ಯ ಶೆಟ್ಟಿ ಅನ್ನುವಂತಹ ಒಬ್ಬ ಜೈನ ಶ್ರಾವಕ ಹಾಗೂ ಆ ಒಂದು ಆಸ್ಥಾನದ ಮೈಸೂರು ಸಂಸ್ಥಾನದ ಒಬ್ಬ ಲೆಕ್ಕಿಗ ಕೂಡ ಆಗಿರ್ತಾನೆ. ಅವನು ದೊಡ್ಡ ವ್ಯಾಪಾರಸ್ಥನು ಕೂಡ ಆಗಿರ್ತಾನೆ. ಹಾಗೆ ಮೈಸೂರು ಮನೆತನ ಅರಮನೆಯ ಒಂದು ಲೆಕ್ಕಪತ್ರಗಳನ್ನು ನೋಡಿಕೊಳ್ಳುವಂಥವನು ಒಬ್ಬ ದೊಡ್ಡ ಅಧಿಕಾರಿ ಆಗಿರ್ತಾನೆ. ಅವನನ್ನು ಆಗದೇ ಇದ್ದಂಥವರು ಒಬ್ಬರು ರಾಜನಿಗೆ ಏನು ಕಿವಿ ಚುಚ್ಚೋದು ಅಂತಾರಲ್ವಾ, ಅವನು ಚಾಳಿ ಹೇಳೋದು. ಹಾಗೆ ಅವನು ಸರಿ ಇಲ್ಲ, ಅವನು ಭಾಳ ಮೋಸ ಮಾಡಿ ಒಂದು ಅರಮನೆಗೆ ಮೋಸ ಮಾಡಿ ದುಡ್ಡನ್ನು ಸಂಪಾದಿಸ್ತಾ ಇದ್ದಾನೆ, ಅವನ ಹತ್ರ ತುಂಬ ದುಡ್ಡಿದೆ, ಸಂಪತ್ತಿದೆ ಅಂಥೇಳಿ ಯಾರೋ ಚಿಕ್ಕದೇವರಾಜ ಒಡೆಯರಿಗೆ ಕಿವಿ ತುಂಬ್ತಾರೆ. ಆಗ ರಾಜ ಏನು ಮಾಡ್ತಾನೆ, ಅವ್ರ ಮನೆಗೆ IT ರೈಡ್ ಬಿಡ್ತಾನೆ. ಈಗೆಲ್ಲ IT ರೈಡ್ ಬಿಡ್ತಾರಲ್ವಾ, ಅದೇ ರೀತಿಯಾಗಿ ರಾಜ ಆ ಅಣ್ಣಯ್ಯ ಶೆಟ್ಟಿ ಅಂತಕ್ಕಂಥವನ ಮನೆಗೆ ಅವಾಗ ರೈಡ್ ಮಾಡಿಸ್ತಾರೆ. ರೈಡ್ ಮಾಡಿಸಿದಂತಹ ಸಂದರ್ಭದಲ್ಲಿ ಆ ಒಂದು ಅಣ್ಣಯ್ಯ ಶೆಟ್ಟಿ ಬಹಳ ಪ್ರಾಮಾಣಿಕನಾಗಿರ್ತಾನೆ, ಬಹಳ ಒಳ್ಳೆಯ ಮನುಷ್ಯನಾಗಿರ್ತಾನೆ. ಅವನೇನು ಮಾಡ್ತಾನೆ, ಆ ಎಲ್ಲ ಸಂಪತ್ತನ್ನು, ಅವನಲ್ಲಿ ಇದ್ದಂತಹ ಅಷ್ಟು ಸಂಪತ್ತನ್ನು ಒಂದು ಗಾಡಿಗೆ ಹಾಕಿ ಅರಮನೆಯ ಮುಂದೆ ಬೆಳ್ಳಿ, ಬಂಗಾರ, ವಜ್ರ, ವೈಡೂರಿ ಏನು ಸಂಪತ್ತು ಅವನ ಮನೇಲಿತ್ತು ಅಷ್ಟು ಸಂಪತ್ತನ್ನು ತಗೊಂಬಂದು ಅರಮನೆಯ ಮುಂದೆ ಸುರಿತಾನಂತೆ. ಒಂದು ಸಲ ರಾಜನ ದೃಷ್ಟಿ ಅಥವಾ ಅರಮನೆಯ ದೃಷ್ಟಿ ಆ ಸಂಪತ್ತಿನ ಮೇಲೆ ಬಿತ್ತು ಅಂತಂದರೆ ಅದು ನನ್ನದಲ್ಲ ಅನ್ನುವ ಒಂದು ಅಷ್ಟೊಂದು ಅವನು ಶುದ್ಧ ಆತ್ಮನಾಗಿರ್ತಾನೆ. ಅವನು ಎಲ್ಲವನ್ನ ತಂದು ಅರಮನೆಯ ಮುಂದೆ ಸುರಿತಾನಂತೆ. ನಂತರ ರಾಜ ಏನು ಮಾಡ್ತಾನೆ, ಅವನು ನಿಜವಾಗ್ಲೂ ಒಳ್ಳೆಯವನು, ಅವನು ನಿಜವಾಗ್ಲೂ ಯಾವುದೇ ತಪ್ಪು ಮಾಡಿಲ್ಲ, ಯಾವುದೇ ಅರಮನೆಗೆ ಮೋಸ ಮಾಡಿಲ್ಲ ಅಂತಕ್ಕಂಥ ವಿಚಾರಗಳು ಗೊತ್ತಾದ ಮೇಲೆ ಅದನ್ನು ಮರಳಿ ತಗೊಂಡು ಹೋಗೋದಕ್ಕೆ ಆದೇಶ ಮಾಡ್ತಾನಂತೆ. ನೀನು ಪುನಃ ವಾಪಸ್ ತಗೊಂಡು ಹೋಗಪ್ಪ, ಬೇಡ ಅಂಥೇಳಿ ಹೇಳ್ತಾನಂತೆ. ಆವಾಗ ಅವನು ಏನಂದ್ರೂ ಕೂಡ ಅದನ್ನು ತೆಗೆದುಕೊಳ್ಳೋದಕ್ಕೆ ಒಪ್ಪೋದಿಲ್ಲಂತೆ. ನಂತರ ಆ ಚಿಕ್ಕದೇವರಾಜ ಒಡೆಯರ್ ಏನು ಮಾಡ್ತಾನೆ, ಆ
ಆ ಅಣ್ಣಯ್ಯನಿಗೆ ಹೇಳಿ ಅದೇ ದುಡ್ಡನ್ನು ಏನು ಆ ದುಡ್ಡು ಅಥವಾ ಸಂಪತ್ತನ್ನು ತಂದು ಹಾಕಿದ್ನಲ್ಲ, ಆ ಎಲ್ಲ ಸಂಪತ್ತಿನಿಂದಾಗಿ ಆ ಶ್ರವಣಬೆಳಗೊಳದ ಚಿಕ್ಕದೇವರಾಜ ಒಡೆಯರ್ ಕಲ್ಯಾಣಿಯನ್ನು ನಿರ್ಮಾಣವನ್ನು ಮಾಡಿಸ್ತಾರಂತೆ. ಹಾಗೆ ಆ ಶ್ರವಣಬೆಳಗೊಳಕ್ಕೆ ಆ ಹೆಸರು ಬಂದಿರುವಂಥದ್ದು ಆ ಒಂದು ಬಿಳಿಯ ಕೊಳದಿಂದ ಬೆಳಗುಳವಾಗಿರುವಂಥದ್ದು. ಹಾಗೆ ಆ ಕಲ್ಯಾಣಿಗೆ ಸೌಂದರ್ಯವನ್ನು ಕೊಟ್ಟಂಥದ್ದು. ಮುಂಚೆ ಅದು ಸಾಮಾನ್ಯ ಕೊಳವಾಗಿತ್ತು, ಕೆರೆ ರೀತಿಯಾಗಿತ್ತು. ಅದಕ್ಕೆ ಒಂದು ಚೌಕಾಕಾರದಲ್ಲಿ ಕಟ್ಟೆಯನ್ನು ಕಟ್ಟಿಸಿ ಆ ಕಲ್ಯಾಣಿಗೆ ಅಷ್ಟೊಂದು ರೂಪವನ್ನು ತಂದು ಅದಕ್ಕೆ ಗೋಪುರಗಳನ್ನು ಮಾಡಿಸಿದಂಥವರು ಯಾರು? ಚಿಕ್ಕದೇವರಾಜ ಒಡೆಯರ್ ಅಂತ ಹೇಳೋದಕ್ಕೆ ಬಹಳ ವಿಶೇಷ. ಹಾಗೆ ಮೈಸೂರಿನ ಇಡೀ ಒಂದು ಆಸ್ಥಾನದಿಂದಾಗಿ ಆ ಒಂದು ಶ್ರವಣಬೆಳಗೊಳಕ್ಕೆ ದೊಡ್ಡ ಕೊಡುಗೆ ಅಂತಂದರೆ ಅದೇ ಕಲ್ಯಾಣಿ. ಶಾಶ್ವತವಾಗಿ ಸಾವಿರಾರು ವರ್ಷಗಳು ಇರುವಂತಹ ಒಂದು ಕೊಡುಗೆ ಅಂತಂದರೆ ಆ ಕಲ್ಯಾಣಿ ಅಂಥೇಳಿ ಹೇಳ್ಬೋದು. ಹಾಗೆ ಇನ್ನೊಂದು ವಿಶೇಷ ಏನು ಅಂತಂದರೆ, ಆ ಚಿಕ್ಕದೇವರಾಜ ಒಡೆಯರಿದ್ದಂತಹ ಸಂದರ್ಭದಲ್ಲಿ ಶ್ರವಣಬೆಳಗೊಳದಲ್ಲಿ ಇದ್ದಂತಹ ಸ್ವಾಮಿಗಳವರ ಸಮಾಧಿ ಆಗ್ತದೆ. ಶ್ರವಣಬೆಳಗೊಳದ ಚಾರುಕೀರ್ತಿ ಸ್ವಾಮೀಜಿಯವರ ಸಮಾಧಿ ಆಗ್ತದೆ. ನಂತರದಲ್ಲಿ ಸಮಾಜದಲ್ಲಿ ಯಾವುದೇ ಯೋಗ್ಯ ವ್ಯಕ್ತಿ ಸಿಗದಿದ್ದ ಕಾರಣ ಬಹಳ ಗೊಂದಲದಿಂದ ಇರ್ತಾರೆ. ಎಲ್ಲರೂ ಕೂಡ ಶ್ರವಣಬೆಳಗೊಳಕ್ಕೆ ಯೋಗ್ಯ ವ್ಯಕ್ತಿ ಬೇಕು 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 ಅಂಥೇಳಿ ಭಾಳ ಹುಡುಕಿದರೂ ಕೂಡ ಸಿಗದಿದ್ದಂತಹ ಸಂದರ್ಭದಲ್ಲಿ ಆ ಚಿಕ್ಕದೇವರಾಜ ಒಡೆಯರ್ ಏನು ಮಾಡ್ತಾರೆ, ಅವರ ಆಸ್ಥಾನದಲ್ಲಿದ್ದಂತಹ ಆಸ್ಥಾನ ಕವಿಯಾಗಿದ್ದಂತಹ ಚಿದಾನಂದ ಕವಿ ಎನ್ನುವಂಥವರನ್ನು ಆ ಶ್ರವಣಬೆಳಗೊಳದ ಭಟ್ಟಾರಕರನ್ನಾಗಿ ನೇಮಿಸಿ ಅವರಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾರೆ. ಹಾಗೆ ಶ್ರವಣಬೆಳಗೊಳದ ಗುರುಪೀಠಕ್ಕೆ ಅಂತಹ ಒಂದು ಕಷ್ಟದ ಪರಿಸ್ಥಿತಿ ಬಂದಾಗ, ಮುಂದೆ ಶಿಷ್ಯರೇ ಸಿಗದಿದ್ದಂತಹ ಸಂದರ್ಭದಲ್ಲಿ ಅಂತಹ ಒಂದು ಮಹದುಪಕಾರವನ್ನು ಮಾಡಿರ್ತಕ್ಕಂಥವರು ನಮ್ಮ ಚಿಕ್ಕದೇವರಾಜೇಂದ್ರ ಒಡೆಯರ್ ಅಂಥೇಳಿ ಹೇಳ್ಬೋದು. ಹಾಗೆ ಕೇವಲ ಆ ಚಿಕ್ಕದೇವರಾಜೇಂದ್ರ ಒಡೆಯರಲ್ಲ, ಅವರ ಮಂತ್ರಿಯಾಗಿದ್ದಂತಹ ವಿಶಾಲಾಕ್ಷ ಪಂಡಿತ ಅನ್ನುವಂಥವರು ಕೂಡ ಒಂದು ಮಸ್ತಕಾಭಿಷೇಕವನ್ನು ಮಾಡಿಸ್ತಾರೆ. ಹಾಗೆ ಮಠಕ್ಕೆ ಒಂದು ಮರದ ರಥವನ್ನು ಕೂಡ ಕೊಡಿಸ್ತಾರೆ ಅಂಥೇಳಿ ಆ ಒಂದು ಶಾಸನಗಳು ನಮಗೆ ಸಿಗ್ತಾ ಹೋಗ್ತದೆ. ಅದರ ನಂತರದಲ್ಲಿ ಆ ಚಿಕ್ಕದೇವರಾಜರ ಒಡೆಯರ ನಂತರದ ಉತ್ತರಾಧಿಕಾರಿ 1ನೇ ಕೃಷ್ಣರಾಜ ಒಡೆಯರ್, ಅವರು ಕೂಡ ಶ್ರವಣಬೆಳಗೊಳದಲ್ಲಿ ಒಂದು ಮಹಾಮಸ್ತಕ ಅಭಿಷೇಕವನ್ನು ಮಾಡಿಸ್ತಾರೆ. ಹಾಗೆ ಶ್ರವಣಬೆಳಗೊಳದ ಆ ಒಂದು ಕಲ್ಯಾಣಿ ಪಕ್ಕದಲ್ಲಿ ಒಂದು ಚಿಕ್ಕದೇವರಾಜ ಒಡೆಯರ್ ಕಲ್ಯಾಣಿಯ ಪಕ್ಕದಲ್ಲಿ ಒಂದು ಧರ್ಮಛತ್ರವನ್ನು ಕಟ್ಟಿ ಅಲ್ಲಿ ಬರುವಂತಹ ಎಲ್ಲ ಯಾತ್ರಿಕರಿಗೂ ಕೂಡ ಅನ್ನದಾನವನ್ನು ಮಾಡೋದಕ್ಕೆ ಆ ಛತ್ರವನ್ನು ಕೂಡ ನಿರ್ಮಾಣ ಮಾಡಿ, ಹಾಗೆ ಆ ಛತ್ರಕ್ಕೆ ಬೇಕಾದಂತಹ ಎಲ್ಲ ದಾನದತ್ತಿಗಳನ್ನು ಕೂಡ ಆ ಕೃಷ್ಣರಾಜ ಒಡೆಯರ್ ಅವರು ಕೊಡ್ತಾರೆ ಅಂಥೇಳಿ ಹೇಳಲಾಗ್ತದೆ. ಹಾಗೆ ಇನ್ನು ಹಲವಾರು ಭೂಮಿ ದಾನವನ್ನು ಕೊಡ್ತಾರೆ ಅಂತಕ್ಕಂಥ ಉಲ್ಲೇಖಗಳು ನಮಗೆ ಸಿಗ್ತಾ ಹೋಗ್ತದೆ. ಆ ಕೃಷ್ಣರಾಜ ಒಡೆಯರ ನಂತರದಲ್ಲಿ ಅವರ ಹೆಂಡತಿ ಕೃಷ್ಣರಾಜ ಒಡೆಯರ ಹೆಂಡತಿ ಚೆಲುವರಾಜಮ್ಮಣ್ಣಿ ಅಂಥೇಳಿ, ಯಾರು? ಕೃಷ್ಣರಾಜನ ಹೆಂಡತಿ ಚೆಲುವರಾಜಮ್ಮಣ್ಣಿ ಅಂಥೇಳಿ. ಅವರ ಮಗ ದೊಡ್ಡ ಕೃಷ್ಣರಾಜ ಒಡೆಯರ್ ಅಂಥೇಳಿ, ಯಾರು? ದೊಡ್ಡ ಕೃಷ್ಣರಾಜ ಒಡೆಯರ್. ಅವರ ಹೆಂಡತಿ ಚೌಮಾಮಣಿ ಅಂಥೇಳಿ, ದೊಡ್ಡ ಕೃಷ್ಣರಾಜ ಒಡೆಯರ್ ಅವರ ಹೆಂಡತಿ ಚೌಮಾಮಣಿ ಅಂಥೇಳಿ. ಆ ಒಂದು ಮಹಿಳೆಗೆ, ಆ ರಾಜನಿಗೆ, ದೊಡ್ಡ ಕೃಷ್ಣರಾಜ ಒಡೆಯರಿಗೆ 9 ಜನ ಅರಸಿಯರು ಇರ್ತಾರಂತ, 9 ಜನ ಹೆಂಡತಿಯರು. ಅದರಲ್ಲಿ ಒಂದು ಹೆಂಡತಿ ಚೌಮಾಮಣಿ ಅವಳಿಗೆ ಭವಭವಾಂತರದಿಂದ ವೆಂತರ ಪೀಡೆ ಇರ್ತದಂತೆ. ಅಂದರೆ ಅವಳ ದೇಹದಲ್ಲಿ, ಶರೀರದಲ್ಲಿ ಯಾವುದೋ ಒಂದು ಪಿಶಾಚಿ ಸೇರಿರ್ತಕ್ಕಂಥದ್ದು. ಭವಭವಾಂತರದಿಂದ ಆ ಪಿಶಾಚಿ ಅವರಿಗೆ ಕಾಡ್ಕೊಂಡು ಬರ್ತಾ ಇತ್ತಂತೆ. ಯಾರಿಗೆ? ಚೌಮಾಮಣಿ ಅಂತಕ್ಕಂಥವ್ರಿಗೆ. ಆಗ ಆ ಸಂದರ್ಭದಲ್ಲಿ ಆ ದೊಡ್ಡ ಕೃಷ್ಣರಾಜ ಒಡೆಯರವರು ಆ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಆ ಶ್ರವಣಬೆಳಗೊಳದ ಗುರುಪೀಠದಲ್ಲಿದ್ದಂತಹ ಒಂದು ಸ್ವಾಮಿಗಳನ್ನು ಭೇಟಿ ಆಗ್ತಾನಂತ. ಹೀಗೆ ನನ್ನ ಪತ್ನಿಗೆ, ಅರಸಿಗೆ ಈ ರೀತಿಯಾದಂತಹ ಸಮಸ್ಯೆ ಇದೆ, ಇದನ್ನು ತಾವು ಪರಿಹಾರ ಮಾಡಿಕೊಡ್ಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಆ ಶ್ರವಣಬೆಳಗೊಳದ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮುನಿ, ಆ ಸಂದರ್ಭದಲ್ಲಿ ಮುನಿಗಳಿದ್ದರು. ಸುಮಾರು ಈ ಚಿದಾನಂದ ಕವಿ 1600-1700ನೇ ಇಸ್ವಿ ತನಕನೂ ಕೂಡ ಶ್ರವಣಬೆಳಗೊಳದ ಗುರುಪೀಠ ದಿಗಂಬರ ಪೀಠವಾಗಿತ್ತು. ಕಾಲಾನಂತರದಲ್ಲಿ ವಸ್ತ್ರಧಾರಿಗಳು ಬಂದರು ಅಂತ ಹೇಳಲಾಗ್ತದೆ. ಹಾಗೆ ಆ ಸಂದರ್ಭದಲ್ಲಿ ಆ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮುನಿಗಳು ಆ ಸ್ಥಾನಕ್ಕೆ ಬರ್ತಾರಂತೆ. ಮೈಸೂರಿನ ಅರಮನೆಗೆ ಬಂದು ಅವರ ಮಂತ್ರತಂತ್ರದಿಂದಾಗಿ ಆ ರಾಣಿಯ ಶರೀರದಲ್ಲಿರ್ತಕ್ಕಂಥ ಪಿಶಾಚಿಯನ್ನು ದೂರ ಮಾಡೋದಕ್ಕೆ ಅಥವಾ ತೆಗೆಯೋದಕ್ಕೆ ಹೋಗ್ತಾರಂತೆ. ಆವಾಗ ಆ ಪಿಶಾಚಿ ಮುನಿಗಳು ಹೇಳ್ತದಂತೆ, ನಾನು
ಈ ದೇಹದಿಂದ ಬಿಡೋದಿಲ್ಲ. ಏನೋ ನಾನು ಈ ದೇಹದಿಂದ ಬಿಡೋದಿಲ್ಲ. ಒಂದು ವೇಳೆ ನೀನೇನಾದರೂ ನನ್ನನ್ನು ಈ ದೇಹದಿಂದ ಬಿಡಿಸಿದ್ದೆ ಅಂತಂದರೆ ನಾನು ನಿನ್ನನ್ನು ಬಿಡೋದಿಲ್ಲ ಅಂಥೇಳಿ ಹೇಳ್ತದಂತೆ. ಯಾರು? ಆ ಪಿಶಾಚಿ ಈ ದೇಹದಿಂದ ನಾನು ಬಿಡೋದಿಲ್ಲ, ನನ್ನನ್ನು ಬಿಡಿಸಿದ್ರೆ ನಿನ್ನನ್ನು ಬಿಡೋದಿಲ್ಲ ಅಂಥೇಳಿ ಹೇಳ್ತದಂತೆ. ಆದರೂ ಕೂಡ ಆ ಮುನಿಗಳು ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಬಹಳ ಧೈರ್ಯದಿಂದ ತಮ್ಮಲ್ಲಿದ್ದಂತಹ ಮಂತ್ರಶಕ್ತಿಗಳಿಂದ ಆ ಪಿಶಾಚಿಯನ್ನು ತೆಗೆದು ಅದನ್ನು ದಿಗ್ಬಂಧನ ಮಾಡಿ ಒಂದು ಕಮಂಡಲದಲ್ಲಿ, ಮುನಿಗಳ ಕಮಂಡಲ ಇರ್ತದಲ್ಲ, ಆ ಕಮಂಡಲದಲ್ಲಿ ಇರಿಸ್ಕೊಂಡು ಅದನ್ನು ತಗೊಂಡು ಹೋಗ್ತಾರಂತೆ. ನಂತರದಲ್ಲಿ ಸುಮಾರು 12 ವರ್ಷ ಆ ಪಿಶಾಚಿಯನ್ನು ಹಾಗೆ ಇಟ್ಕೊಂಡಿರ್ತಾರಂತೆ. ನಂತರ ಒಂದು ದಿನ ಯಾವುದೋ ಒಂದು ಸಂದರ್ಭದಲ್ಲಿ ಆ ಕಮಂಡಲ ಪಲ್ಟಿಯಾಗಿ ಆ ಒಂದು ಪ್ರೇತ ಹೊರಗೆ ಬಂದು ಆ ಸ್ವಾಮಿಗಳವರನ್ನೇ ಕೊರಳು ಹಿಚ್ಚಿ ರಕ್ತಪಾತ ಮಾಡಿ ಆ ಮುನಿಗಳನ್ನು ಕೊಲ್ತದೆ ಅಂತಕ್ಕಂತಹ ಶಾಸನಗಳು, ದಾಖಲೆಗಳು ನಮಗೆ ಸಿಗ್ತಾ ಹೋಗ್ತದೆ. ಹಾಗೆ ಒಂದು ಅರಸು ಮನೆತನದ ಸುಖ ಶಾಂತಿಗಾಗಿ ತಮ್ಮ ಪ್ರಾಣವನ್ನೇ ಕೊಟ್ಟಂತಹ ಒಂದು ಗುರು ಪರಂಪರೆ ಯಾವುದಿದೆ ಅಂತಂದರೆ ಅದು ಶ್ರವಣಬೆಳಗೊಳದ ಚಾರುಕೀರ್ತಿ ಭಟ್ಟಾರಕ ಪರಂಪರೆ ಅಂತೇಳಿ ಹೇಳ್ಬೋದು. ಎಲ್ಲರೂ ಕೂಡ ಸಾಮಾನ್ಯವಾಗಿ ಅರಸರು, ರಾಜರು ಅಂತಂದರೆ ಅವರ ಸಂಪತ್ತನ್ನು ಅಪೇಕ್ಷೆ ಪಡ್ತಾರಲ್ವ. ಅವರ ದುಡ್ಡು ಸಿಗಲಿ, ಅವರ ಸಂಪತ್ತು ಸಿಗಲಿ, ಏನಾದರೂ ಕೊಡಲಿ, ನಮಗೆ ದಾನ ಕೊಡಲಿ, ಧರ್ಮ ಕೊಡಲಿ ಅಂತ ಹೇಳಿ. ಆದರೆ ತಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ತಮ್ಮ ಪ್ರಾಣವನ್ನು ಒಂದು ರಾಣಿಗಾಗಿ, ಆ ಅರಮನೆಯ ಸುಖಕ್ಕಾಗಿ ತ್ಯಾಗ ಮಾಡಿರುವಂಥದ್ದು ಶ್ರವಣಬೆಳಗೊಳದ ಒಂದು ಪರಂಪರೆ ಅಂಥೇಳಿ ಹೇಳೋದಕ್ಕೆ ಬಹಳ ಸಂತೋಷವಾಗ್ತದೆ. ಹೇಗೆ ಆ ಒಂದು ಮೈಸೂರು ಸಂಸ್ಥಾನ ಶ್ರವಣಬೆಳಗೊಳಕ್ಕೆ ಕೊಡುಗೆಯನ್ನು ಕೊಡ್ತು, ಕೇವಲ ಶ್ರವಣಬೆಳಗೊಳ ಪಡೆದಿದ್ದಷ್ಟೇ ಅಲ್ಲ, ಆ ಒಂದು ಸಂಸ್ಥಾನಕ್ಕೂ ಕೂಡ ಆಶೀರ್ವಾದವನ್ನು ಮಾಡಿದೆ. ಆ ಸಂಸ್ಥಾನಕ್ಕೂ ಕೂಡ ಎಲ್ಲ ರೀತಿಯಾದಂತಹ ಕಷ್ಟ ಸಮಸ್ಯೆಗಳಲ್ಲಿ ಇದಾಗಿದೆ, ಅವರಿಗೆ ಸಹಕಾರವನ್ನು ನೀಡಿದ್ದಾರೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಅದಾದ ನಂತರ ಅವರ ದೊಡ್ಡ ಕೃಷ್ಣರಾಜ ಒಡೆಯರ ನಂತರದಲ್ಲಿ ಕಾಸಚಾಮರಾಜೇಂದ್ರ ಒಡೆಯರ್ ಅಂತಕ್ಕಂತಹ ಮಹಾರಾಜ ಬರ್ತಾರೆ. ಅವರು ಒಂದು ಬಾಹುಬಲಿ ಸ್ವಾಮಿಗೆ ಮಹಾಮಸ್ತಕಾಭಿಷೇಕವನ್ನು ಮಾಡಿಸ್ತಾರೆ. ಹಾಗೆ ಶ್ರವಣಬೆಳಗೊಳದಲ್ಲಿ ಹಲವಾರು ಭೂಮಿಯನ್ನು ದಾನವಾಗಿ ನೀಡ್ತಾರೆ ಅಂತ ಹೇಳಲಾಗ್ತದೆ. ಹಾಗೆ ಶಾಸನಗಳ ಪ್ರಕಾರ ಕೋಟೆ ಶಾಂತಿನಾಥ ಸ್ವಾಮಿ ಬಸದಿಯಲ್ಲೂ ಕೂಡ ಅವರು ಪಂಚಕಲಶಗಳಿಂದ ಅಭಿಷೇಕವನ್ನು ಮಾಡಿದ್ರು ಅಂತಕ್ಕಂತಹ ದಾಖಲೆಗಳು ಕೂಡ ನಮಗೆ ಸಿಗ್ತಾ ಹೋಗ್ತದೆ. ಹಾಗೆ ಅವರ ನಂತರದಲ್ಲಿ ಬರುವಂಥವರು ಮೂರನೇ ಕೃಷ್ಣರಾಜ ಒಡೆಯರವರು 1830ನೇ ಇಸವಿಯಲ್ಲಿ ಅವರು ಒಂದು ಆಸ್ಥಾನಕ್ಕೆ ಆಸೀನರಾಗ್ತಾರೆ. ಅವರ ಪಟ್ಟಾಭಿಷೇಕವಾಗ್ತದೆ 1830ರಲ್ಲಿ. ಕೃಷ್ಣರಾಜ ಒಡೆಯರ್ ಅವರು ಕೂಡ ಶ್ರವಣಬೆಳಗೊಳಕ್ಕೆ ಹಲವಾರು ಭೂದಾನವನ್ನು ಕೊಡ್ತಾರೆ. ಹಾಗೆ ಶ್ರವಣಬೆಳಗೊಳದ ಚಾರುಕೀರ್ತಿ ಮಠಕ್ಕೆ ಹಲವಾರು ದಾನಗಳನ್ನು ಕೊಡ್ತಾರೆ. ಹಾಗೆ ಅಲ್ಲಿ ಕಲ್ಯಾಣಿಯ ಪಕ್ಕದಲ್ಲಿದ್ದಂತಹ ಧರ್ಮಚಕ್ರಕ್ಕೂ ಕೂಡ ಹಲವಾರು ದಾನಗಳನ್ನು ಕೊಡ್ತಾರೆ. ಹಾಗೆ ಶ್ರವಣಬೆಳಗೊಳದಲ್ಲಿದ್ದಂತಹ 32 ಜಿನ ಮಂದಿರಗಳನ್ನು ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡಿಸ್ತಾರೆ ಅಂತಕ್ಕಂತಹ ದಾಖಲೆಗಳು. ಹಾಗೆ ಶ್ರವಣಬೆಳಗೊಳದ ಬಾಹುಬಲಿ ಸ್ವಾಮಿಗೆ ಒಂದು ಮಹಾಮಸ್ತಕಾಭಿಷೇಕವನ್ನು ಕೂಡ ಮಾಡಿಸ್ತಾರೆ ಅಂತಕ್ಕಂತಹ ದಾಖಲೆಗಳು ಸಿಗ್ತಾ ಹೋಗ್ತದೆ. ಹಾಗೆ ಮೈಸೂರಿನ ಅರಸರು ಯಾರೇ ಬಂದಿರಲಿ, ಯಾರೇ ಆದರೂ ಕೂಡ ಆ ಪ್ರತಿಯೊಬ್ಬರೂ ಕೂಡ ಆ ಬಾಹುಬಲಿ ಸ್ವಾಮಿಗೆ ಅಭಿಷೇಕವನ್ನು ಮಾಡಿಸಿದ್ದಾರೆ. ಎಲ್ಲರೂ ಕೂಡ ಕಮ್ಮಿ ಅಂದರೆ ಕಮ್ಮಿ ಒಂದೊಂದು ಮಹಾಮಸ್ತಕಾಭಿಷೇಕವನ್ನು ಮಾಡಿಸಿದ್ದಾರೆ. ಹಾಗೆ ಶ್ರವಣಬೆಳಗೊಳದೊಂದಿಗೆ ಅಷ್ಟೊಂದು ನಿಕಟ ಸಂಬಂಧ ಆ ಒಂದು ಅರಸ ಮನೆತನಕ್ಕೆ ಇತ್ತು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಅದರ ನಂತರದಲ್ಲಿ ಬರ್ತಕ್ಕಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರ್, 4ನೆಯ ಕೃಷ್ಣರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು 1900 ಇಸವಿಯಲ್ಲಿ ಅವರು ಶ್ರವಣಬೆಳಗೊಳಕ್ಕೆ ಬಂದಿದ್ದರು ಅಂತಕ್ಕಂತಹ ದಾಖಲೆಗಳು ಸಿಗ್ತಾ ಹೋಗ್ತದೆ. ಹಾಗೆ ಶ್ರವಣಬೆಳಗೊಳದ ಚಂದ್ರಗಿರಿಯಲ್ಲಿ ಚಂದ್ರಗುಪ್ತ ಮೌರ್ಯನ ಚರಣ ಇದೆ ಅಲ್ವಾ, ಸಾಮ್ರಾಟ್ ಚಂದ್ರಗುಪ್ತ ಮೌರ್ಯನ ಚರಣವನ್ನು ದರ್ಶನ ಮಾಡಿ ಅಲ್ಲಿ KRW ಅಂಥೇಳಿ ಅವರು ಬರೆದಿದ್ದಾರೆ. ಅವರೇ ಸ್ವಾಕ್ಷರದಿಂದ KRW ಕೃಷ್ಣರಾಜ ಒಡೆಯರ್ ಅಂತಕ್ಕಂಥ ಶಿಲಾಲೇಖವು ಕೂಡ ಆ ಶ್ರವಣಬೆಳಗೊಳದಲ್ಲಿ ಇರುವಂಥದ್ದು. ಹಾಗೆ ಅವರು ಬಂದಿರುವುದಕ್ಕೆ ಅದು ಸಾಕ್ಷಿ ಅಂತ ಕೂಡ ಹೇಳ್ಬೋದು. ಹಾಗೆ 1925ನೇ ಇಸವಿಯಲ್ಲಿ ಶ್ರವಣಬೆಳಗೊಳದಲ್ಲಿ ಆಚಾರ್ಯ ಚಾರಿತ್ರ ಚಕ್ರವರ್ತಿ ಪ್ರಥಮಾಚಾರ್ಯ ಶಾಂತಿಸಾಗರ ಮಹಾರಾಜರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ 1925ನೇ ಇಸವಿಯ ಮಹಾಮಸ್ತಕಾಭಿಷೇಕ ನಡೀತದೆ. ಆ ಒಂದು ಸಂದರ್ಭದಲ್ಲಿ ಮಸ್ತಕಾಭಿಷೇಕ ಆದಮೇಲೆ ಅವರ ಗುರುಗಳು, ಶಾಂತಿಸಾಗರ ಮಹಾರಾಜರ ಗುರುಗಳು ಯಾರಿರ್ತಾರೆ? ದೇವೇಂದ್ರ ಕೀರ್ತಿ
ಆ ದೇವೇಂದ್ರ ಕೀರ್ತಿ ಸ್ವಾಮಿಗಳವರು ಆ ಸಂದರ್ಭದಲ್ಲಿ ಹೇಗಿರ್ತದಂದರೆ, ಮುನಿಗಳು ಈ ರೀತಿಯಾಗಿ ರಾಜಾರೋಷವಾಗಿ ಅಂದರೆ ದಿಗಂಬರರಾಗಿ ವಿಹಾರ ಮಾಡೋದಕ್ಕೆ ನಿರ್ಬಂಧನೆ ಇರ್ತದೆ. ಆ ಸಂದರ್ಭದಲ್ಲಿ ಅವರು ಕಾಡಿನಲ್ಲಿ ವಾಸ ಮಾಡ್ತಾ ದಿಗಂಬರರಾಗಿರ್ತಾರೆ. ಪೇಟೆ ಒಳಗೆ ಅಥವಾ ಊರಿನ ಒಳಗೆ ಬರಬೇಕಾದ್ರೆ ಲಂಗೋಟಿಯನ್ನು ಹಾಕೊಂಡು ಬರುವಂತಹ ಪರಿಸ್ಥಿತಿ ಆ ಸಂದರ್ಭದಲ್ಲಿ ಇರ್ತು. ಆದರೆ ಅವೆಲ್ಲವನ್ನ ಧಿಕ್ಕರಿಸಿ ಅವೆಲ್ಲವನ್ನು ಹೋರಾಟ ಮಾಡಿ ಆ ಒಂದು ದಿಗಂಬರತ್ವವನ್ನು ಎತ್ತಿ ಹಿಡಿದಂಥವರು ಶಾಂತಿಸಾಗರ ಮಹಾರಾಜರು. ಅವರ ಗುರುಗಳು ಆ ಲಂಗೋಟಿಯನ್ನು ಧಾರಣೆ ಮಾಡ್ತಾ ಇದ್ರು. ಹಾಗೆ ಅವರ ಗುರುಗಳಿಗೂ ಕೂಡ ಆಚಾರ್ಯ ಶಾಂತಿಸಾಗರ ಮಹಾರಾಜರು ಅವರಿಂದನೇ ದೀಕ್ಷೆ ತಗೊಂಡು ಮತ್ತೆ ತಮ್ಮ ಗುರುಗಳಿಗೆ ದೀಕ್ಷೆ ಕೊಟ್ಟಂತಹ ಸಂದರ್ಭ 1925 ಮಹಾಮಸ್ತಕ ಅಭಿಷೇಕದಲ್ಲಿ ವಿಂಧ್ಯಗಿರಿಯ ಬಾಹುಬಲಿ ಸ್ವಾಮಿ ಚರಣದಲ್ಲಿ ದೀಕ್ಷೆ ಕೊಟ್ಟರು ಅಂತ ಹೇಳಲಾಗ್ತದೆ. ಹಾಗೆ ಆ ಒಂದು ಮಹಾಮಸ್ತಕಾಭಿಷೇಕವನ್ನು ಮಾಡಿಸಿದಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅನ್ನುವಂಥದ್ದು. ಹಾಗೆ ಇನ್ನು ಹಲವಾರು ಸೇವೆಗಳು ಮೈಸೂರು ಅರಸ ಮನೆತನದ್ದು ಇರುವಂಥದ್ದು. ಹಾಗೆ ಈ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಂದರ್ಭದಲ್ಲಿ 1920ನೇ ಇಸವಿಯಲ್ಲಿ ಶ್ರವಣಬೆಳಗೊಳದಲ್ಲಿ ಅಥವಾ ಈ ಪ್ರದೇಶಗಳಲ್ಲಿ ಪ್ಲೇಗ್ ಬರುತ್ತೆ. ಪ್ಲೇಗ್ ಗೊತ್ತಾ ನಿಮಗೆ? ಪ್ಲೇಗ್ ಅಂತ ಹೇಳಿ ಒಂದು ರೋಗ, ಪ್ಲೇಗ್ ಅಂತಕ್ಕಂತಹ ಒಂದು ಕಾಯಿಲೆ ಬಂದಿರುತ್ತೆ. ಆ ಸಂದರ್ಭದಲ್ಲಿ ಶ್ರವಣಬೆಳಗೊಳದ ಗುರುಪೀಠದ ಸೆಲ್ವರಸು ಸ್ವಾಮಿಗಳು ಅಂತಿರ್ತಾರೆ. ಅವಾಗ ಸೆಲ್ವರಸು ಚಾರುಕೀರ್ತಿ ಸ್ವಾಮಿಗಳು ಅಂತ ಹೇಳ್ತಾರೆ. ಅವರು ಆ ಪ್ಲೇಗಿಂದಾಗಿ ಅವರು ಸಮಾಧಿ ಆಗ್ತದೆ. ಅದಾದ ನಂತರ ಶ್ರವಣಬೆಳಗೊಳದ ಗುರುಪೀಠ ಸುಮಾರು 5-6 ವರ್ಷಗಳು ಖಾಲಿ ಉಳಿದಿರುತ್ತೆ. ಅವಾಗ ಎಲ್ಲ ಊರಿನ ಹಿರಿಯರು ಪ್ರಮುಖರು ಎಲ್ಲರೂ ಕೂಡ ಸೇರಿ ಒಂದು ಕಮಿಟಿಯನ್ನು ರಚನೆಯನ್ನು ಮಾಡಿ ಆ ಒಂದು ಭಟ್ಟಾರಕರ ಸೆಲೆಕ್ಷನ್ ಕಮಿಟಿ ಅಂತ ಹೇಳಿ ಭಟ್ಟಾರಕರನ್ನು ಸೆಲೆಕ್ಷನ್ ಮಾಡೋಕ್ಕೆ ಸಮಾಜದ ಒಂದು ಕಮಿಟಿ ಆಗಿರ್ತದೆ. ಆ ಕಮಿಟಿಯನ್ನು ಮಾಡಿ ಹುಡುಕ್ತಾರೆ. ಅದರಲ್ಲಿ ಸುಮಾರು ಜನ ಒಂದು ಅಭ್ಯರ್ಥಿಯನ್ನು ಹುಡುಕಿ ಕೊನೆಗೆ ಶ್ರವಣಬೆಳಗೊಳದಲ್ಲೇ ಒಬ್ಬರು ದೌರ್ಬಲಿ ಶಾಸ್ತ್ರಿಗಳು ಅಂತ ಇರ್ತಾರೆ. ಆ ದೌರ್ಬಲಿ ಶಾಸ್ತ್ರಿಗಳು ಅವರ ಮಗನನ್ನೇ ಅಲ್ಲಿಗೆ ಭಟ್ಟಾರಕರನ್ನು ಮಾಡಬೇಕು ಅಂಥೇಳಿ ಅವ್ರದ್ದು ಬಹಳ ಒತ್ತಾಯ ಇರುತ್ತೆ. ಅವರು ಕೂಡ ಮೈಸೂರಿನ ಆಸ್ಥಾನ ವಿದ್ವಾಂಸರಾಗಿರ್ತಾರೆ. ಹಾಗಾಗಿ ಅವ್ರ ಮಾತು ಬಹಳ ತೂಕದ್ದಾಗಿರುತ್ತೆ, ನನ್ನ ಮಗನ್ನೇ ಮಾಡಬೇಕು ಅಂತ. ಆದರೆ ಸಮಾಜದವರೆಲ್ಲರೂ ಕೂಡ ಅವರ ಒಂದು ಹೇಳಿಕೆಗೆ ಒಪ್ಕೊಂಡು ಅವರನ್ನು ಮಾಡಬೇಕು ಅಂಥೇಳಿ ಕೊನೆಗೆ ಮೈಸೂರು ಮಹಾರಾಜರಲ್ಲಿ ತಂದು ಒಪ್ಪಿಸ್ತಾರೆ. ಹೀಗೆ ಈ ದೌರ್ಬಲಿ ಶಾಸ್ತ್ರಿಗಳ ಮಗನನ್ನು ಶ್ರವಣಬೆಳಗೊಳದ ಭಟ್ಟಾರಕರನ್ನಾಗಿ ನೇಮಿಸ್ತಾ ಇದ್ದೀವಿ ಅಂತೇಳಿ ಹೇಳಿದಾಗ ಆ ಮಹಾರಾಜರು ಅದಕ್ಕೆ ಒಪ್ಪೋದಿಲ್ಲ. ಯಾಕೆ ಅಂತಂದರೆ ಮೊದಲನೇ ಕಾರಣ, ಅವರು ಬಾಲಬ್ರಹ್ಮಚಾರಿ ಆಗಿರೋದಿಲ್ಲ, ಅವರಿಗೆ ವಿವಾಹವಾಗಿರುತ್ತೆ. ಹಾಗೆ ಅವರು ಶ್ರವಣಬೆಳಗೊಳದವರೇ ಆಗಿರೋದ್ರಿಂದ ಶ್ರವಣಬೆಳಗೊಳದವರನ್ನು ಶ್ರವಣಬೆಳಗೊಳ ಪೀಠಕ್ಕೆ ಮಾಡೋದು ಸೂಕ್ತವಲ್ಲ ಅಂಥೇಳಿ ಮಹಾರಾಜರ ನಿರ್ಣಯ ಆಗಿ ಕೊನೆಗೆ ಮಹಾರಾಜರೇ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ದೇಶದಲ್ಲಿದ್ದಂತಹ ಆ ಸಂದರ್ಭದಲ್ಲಿ ಮಹಾನ್ ಕ್ಷುಲ್ಲಕರಾಗಿ ಇಡೀ ದೇಶವನ್ನು ಮೂಡುಬಿದ್ರೆ ಅವರು ಮೂಲತಃ ಇಡೀ ದೇಶದಲ್ಲೇ ತಮ್ಮ ಒಂದು ಛಾಪನ್ನು ಮೂಡಿಸಿ ಎಲ್ಲ ಕಡೆಗಳಲ್ಲೂ ಕೂಡ ಗುರುಕುಲಗಳನ್ನು ಅನೇಕ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿ ಹಾಗೆ ವೇಣೂರಿನಲ್ಲಿ ಒಂದು ಮಹಾಮಸ್ತಕಾಭಿಷೇಕವನ್ನು ಕೂಡ ಅವರು ಮಾಡ್ತಾರೆ. ಆ ಎಲ್ಲ ವ್ಯಕ್ತಿತ್ವವನ್ನು ನೋಡಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರು ನೇಮಿಸಾಗರ ವರ್ಣಿ ಅಂತಕ್ಕಂತಹ ಕ್ಷುಲ್ಲಕರನ್ನು ಅವರು ಆರಿಸಿ ಅವರೇ ಖುದ್ದಾಗಿ ಅವರನ್ನು ಸೆಲೆಕ್ಟ್ ಮಾಡಿ ಆ ಒಂದು ಶ್ರವಣಬೆಳಗೊಳದ ಗುರುಪೀಠಕ್ಕೆ ಅಭ್ಯರ್ಥಿಯನ್ನಾಗಿ ನೇಮಕವನ್ನಾಗಿ ಮಾಡ್ತಾರೆ. ಹಾಗೆ ಅಂತಹ ಒಂದು ಕೊಡುಗೆ ಅವಾಗಲೂ ಕೂಡ ಅವಾಗ ಹೇಗೆ ಹೇಳಿದ್ವಲ್ಲ, ಹಿಂದೊಂದು ಸಲ ಚಿದಾನಂದ ಕವಿಯ ಸಮಯದಲ್ಲಿ ಆ ಒಂದು ಗುರು ಪರಂಪರೆ ನಿಲ್ಲುವಂತಹ ಸಂದರ್ಭ ಇತ್ತು ಅಂತ. ಹಾಗೆ ಇಲ್ಲೂ ಕೂಡ ಆ ಒಂದು ಬಹಳ ಗೊಂದಲ ಇತ್ತು. ಅಂತಹ ಸಂದರ್ಭದಲ್ಲಿ ಆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಪ್ರವೇಶಿಸಿ ಆ ಒಂದು ಇದನ್ನು ನಿರ್ಣಯ ಮಾಡಿ ನೇಮಿಸಾಗರ ವರ್ಣಿಗಳನ್ನು ಭಟ್ಟಾರಕರನ್ನಾಗಿ ಘೋಷಣೆ ಮಾಡ್ತಕ್ಕಂತಹ ಶ್ರೇಯಸ್ಸು ಕೂಡ ಈ ಮೈಸೂರು ಅರಸಮನೆತನಕ್ಕೆ ಸಲ್ಲುವಂಥದ್ದು. ಹಾಗೆ ಇದೇ ರೀತಿಯಾಗಿ ಇನ್ನೂ ಹಲವಾರು ಸೇವೆ ಹಾಗೆ ಹಲವಾರು ರೀತಿಯಾದಂಥ ಸಹಕಾರಗಳನ್ನು ಈ ಮೈಸೂರು ಅರಮನೆ ಅಥವಾ ಈ ಮೈಸೂರಿನ ಅರಸರುಗಳು ಶ್ರವಣಬೆಳಗೊಳಕ್ಕೆ ಕೊಟ್ಟಿದ್ದಾರೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಹಾಗೆ ನೇಮಿಸಾಗರ ವರ್ಣಿಗಳು ಅಂಥೇಳಿ ನಾವೀಗ ಹೇಳಿದ್ವಿ. ನೇಮಿಸಾಗರ ವರ್ಣಿಗಳು ಯಾರು ಅಂಥೇಳಿ ನಿಮಗೆ ಗೊತ್ತಾ? ಯಾರಿಗೂ ಕೂಡ ಗೊತ್ತಿಲ್ಲ. ಈಗೇನು ನಾವು ಈ ವರ್ಧಮಾನ ಬೋರ್ಡಿಂಗ್ ಅಲ್ವಾ, ಏನು MC ವರ್ಧಮಾನಯ್ಯ ಬೋರ್ಡಿಂಗ್ ಅಂತಕ್ಕಂತಹ ಈ ಬೋರ್ಡಿಂಗ್ನಲ್ಲಿದೆ. ಇದನ್ನು ಕಟ್ಟಿ ಬೆಳೆಸಿದಂಥವ್ರು ಯಾರು? MC ವರ್ಧಮಾನಯ್ಯನವರು. ಈ MC ವರ್ಧಮಾನಯ್ಯನವರಿಗೆ ಇಂತಹ ಒಂದು ಕೆಲಸ ಮಾಡಬೇಕು ಅನ್ನೋದಕ್ಕೆ ಪ್ರೇರಣೆ ಕೊಟ್ಟಂಥವರು, ಮಾರ್ಗದರ್ಶನ ಕೊಟ್ಟಂಥವರು, ಅವರ ಗುರುಗಳಾಗಿ ನಿಂತು ಈ ಎಲ್ಲ ಕೆಲಸವನ್ನು ಮಾಡಿಸಿದಂಥವರೇ ನೇಮಿಸಾಗರ ವರ್ಣಿಗಳು.
ಈ ಒಂದು ಮೈಸೂರಿನಲ್ಲಿ ಅವರು ಸ್ವಾಮಿಗಳು ಅಂತಂದರೆ ಸನ್ಯಾಸಿಗಳ ಅವ್ರ ಹತ್ರ ದುಡ್ಡಿರಲ್ಲ. ಅವರು ಸಮಾಜದ ಪ್ರಮುಖರು, ಶ್ರೇಷ್ಠಿಗಳನ್ನು ಹಿಡ್ಕೊಂಡು ಎಲ್ಲ ಕಡೆ ಗುರುಕುಲಗಳನ್ನು ಮಾಡ್ತಕ್ಕಂತಹ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ. ಹಾಗೆ ಕಾರ್ಕಳದಲ್ಲಿ ಕನ್ಯಾಶ್ರಮ ಅಂತಿದೆ, ಕನ್ನಿಕಾಶ್ರಮ ಅಂಥೇಳಿ ಕೇಳಿದಾರಲ್ವಾ. ಕಾರ್ಕಳದಲ್ಲಿ ಹೆಣ್ಣು ಮಕ್ಕಳ ಕನ್ನಿಕಾಶ್ರಮ ಅಂತಿದೆ. ಆ ಕನ್ನಿಕಾಶ್ರಮವನ್ನು ಕೂಡ ಮಂಜಯ್ಯ ಹೆಗಡೆ ಅವರಿಗೆ ಪ್ರೇರಣೆಯನ್ನು ಕೊಟ್ಟು ಅವರೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಆ ನೇಮಿಸಾಗರ ವರ್ಣಿಗಳು ಅಲ್ಲಿ ಕನ್ನಿಕಾಶ್ರಮವನ್ನು ಮಾಡ್ತಾರೆ. ಹಾಗೆ ಹಾಸನದಲ್ಲೂ ಕೂಡ ಒಂದು ಆಶ್ರಮವನ್ನು, ಗುರುಕುಲವನ್ನು ಮಾಡ್ತಾರೆ. ಹಾಗೆ ಮೈಸೂರಿನಲ್ಲೂ ಕೂಡ ಈ MC ವರ್ಧಮಾನಯ್ಯ ಬೋರ್ಡಿಂಗ್ ಅಂತಕ್ಕಂತಹ ಗುರುಕುಲಗಳನ್ನು ಆಗ ಸ್ಥಾಪನೆ ಮಾಡಿದಂಥವರು ನೇಮಿಸಾಗರ ವರ್ಣಿಗಳು. ಹಾಗೆ ಶ್ರವಣಬೆಳಗೊಳದಲ್ಲೂ ಕೂಡ ಜೈನ ಸಂಸ್ಕೃತ ವೇದ ಮಹಾಪಾಠಶಾಲೆ ಅಂತಕ್ಕಂತಹ ಒಂದು ದೊಡ್ಡ ಗುರುಕುಲವನ್ನು ತೆರೀತಾರೆ. ಹಾಗೆ ನಮ್ಮ ಹುಂಬುಚದ ಅರದ್ದಾಸ ದೇವೇಂದ್ರ ಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ನಿಮ್ಮೆಲ್ಲರಿಗೂ ಗೊತ್ತು ಅಲ್ವಾ. ಈಗಿನ ಸ್ವಾಮೀಜಿಯವರ ಗುರುಗಳು ಅರದ್ದಾಸ ದೇವೇಂದ್ರ ಕೀರ್ತಿ ಅಂಥೇಳಿ. ಆ ಅರದ್ದಾಸ ದೇವೇಂದ್ರ ಕೀರ್ತಿಗಳು ಈ ನೇಮಿಸಾಗರ ವರ್ಣಿಗಳ ಶಿಷ್ಯರು. ಹಾಗೆ ಬಹಳ ದೊಡ್ಡ ಕೆಲಸಗಳನ್ನು ಮಾಡ್ತಾರೆ. ಹಾಗೆ ಶ್ರವಣಬೆಳಗೊಳದಲ್ಲಿ ಒಂದು ಕನ್ಯಾಶ್ರಮವನ್ನು ಕೂಡ ತೆರೀತಾರೆ ಅಂತಕ್ಕಂಥ ದಾಖಲೆಗಳು ನಮಗೆ ಸಿಗ್ತಾ ಹೋಗ್ತದೆ. ಹಾಗೆ ಆ ಒಂದು ಸಂದರ್ಭದಲ್ಲಿ ಮೈಸೂರಿನ ಆಸ್ಥಾನ ವಿದ್ವಾಂಸರಾಗಿದ್ದಂತಹ ಶಾಂತಿರಾಜ ಶಾಸ್ತ್ರಿಗಳು, ನೇಮಿಸಾಗರ ವರ್ಣಿಗಳು, ವಿದ್ವಾಂಸರಾದಂತಹ ಶಾಂತರಾಜ ಶಾಸ್ತ್ರಿಗಳು, ಹಾಗೆ ಮಹಾನ್ ಶ್ರೇಷ್ಠಿಗಳಾದಂತಹ MC ವರ್ಧಮಾನಯ್ಯನವರು, ಇವರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಬಹಳ ಪ್ರಬಲ್ಯ, ಈ ಒಂದು ಸಮಾಜದಲ್ಲಿ ಬಹಳ ಮುಖ್ಯ ವ್ಯಕ್ತಿಗಳಾಗಿ ಸ್ವಾಮೀಜಿಯವರ ಒಂದು ಮಾರ್ಗದರ್ಶನದಲ್ಲಿ, ಆ ಒಂದು ವಿದ್ವಾಂಸರ ಸಲಹೆಯಲ್ಲಿ MC ವರ್ಧಮಾನಯ್ಯನವರು ಹಲವಾರು ಕರ್ನಾಟಕದಲ್ಲಿ ಕೆಲಸಗಳನ್ನು ಮಾಡ್ತಾರೆ. ಈಗೇನು ನಾವು ಬೆಂಗಳೂರಿನಲ್ಲಿ ಕರ್ನಾಟಕ ಜೈನ್ ಅಸೋಸಿಯೇಷನ್ ಅಂಥೇಳಿ ನಾವೆಲ್ಲರೂ ಕೂಡ ಹೇಳ್ತೀವಲ್ವ, ಆ ಕರ್ನಾಟಕ ಜೈನ್ ಅಸೋಸಿಯೇಷನಿನ ಮೂಲ ಯಾವುದು ಅಂತ ಕೇಳಿದರೆ ಮೈಸೂರು ಜೈನ್ ಅಸೋಸಿಯೇಷನ್ ಅಂಥೇಳಿ. ಕರ್ನಾಟಕದ ಮುಂಚೆ ಮೈಸೂರು ಜೈನ್ ಅಸೋಸಿಯೇಷನ್ ಇರ್ತದೆ. ಆ ಮೈಸೂರು ಜೈನ್ ಅಸೋಸಿಯೇಷನನ್ನು ಸ್ಥಾಪನೆ ಮಾಡಿದಂಥವ್ರು ಯಾರು? ಅದು ನೇಮಿಸಾಗರ ವರ್ಣಿಗಳ ಮಾರ್ಗದರ್ಶನದ ಅವರ ಸೂಚನೆಯಿಂದಾಗಿ ವರ್ಧಮಾನಯ್ಯನವರು ಆ ಮೈಸೂರು ಜೈನ್ ಅಸೋಸಿಯೇಷನನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆ ಅದೇ ಮೈಸೂರು ಜೈನ್ ಅಸೋಸಿಯೇಷನ್ ಕಾಲಾನಂತರದಲ್ಲಿ ಈಗ ಕರ್ನಾಟಕ ಜೈನ ಅಸೋಸಿಯೇಷನ್ ಆಗಿ ಇಡೀ ಕರ್ನಾಟಕದಲ್ಲಿ ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ ಅಂಥೇಳಿ ಹೇಳ್ಬೋದು. ಹಾಗೆ ಒಂದು ಮೋತಿಕಾನೆ ತಿಮ್ಮಪ್ಪಯ್ಯ ಮತ್ತು ಲಕ್ಷ್ಮೀಪತಯ್ಯ ಅವರ KJನಲ್ಲಿ ಏನು ಹಾಸ್ಟೆಲ್ ಇದೆ ಅಲ್ಲ, ಅವೆಲ್ಲವೂ ಕೂಡ ಇದೇ ಸಂದರ್ಭದಲ್ಲಿ ನೇಮಿಸಾಗರ ವರ್ಣಿಗಳು, MC ನಮ್ಮ ವರ್ಧಮಾನಯ್ಯನವರು, MC ಲಕ್ಷ್ಮೀಪತಯ್ಯನವರು, ಹಾಗೆ ಪದ್ಮರಾಜಯ್ಯನವರು, ಇವರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಒಂದು ಸಮಾಜದ ಪ್ರಮುಖರಾಗಿ ನಾಡಿನಾದ್ಯಂತ ಹಲವಾರು ಶ್ರೇಷ್ಠ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ. ಹಾಗೆ ಇದರಲ್ಲಿ ನಾವು ಆ ಒಂದು ಕಾಲಘಟ್ಟದಲ್ಲಿ ಮುಖ್ಯವಾಗಿ ನೋಡೋದಾದರೆ ನಮ್ಮ ಶಾಂತಿರಾಜ ಶಾಸ್ತ್ರಿಗಳು ಆಸ್ಥಾನದ ವಿದ್ವಾಂಸರಾಗಿ ಆ ಒಂದು ಸಂದರ್ಭದಲ್ಲಿ ರಾಜ್ಯದ, ಈ ಒಂದು ಮೈಸೂರಿನ ರಾಜ್ಯದ ಅತ್ಯುತ್ತಮ ಗೌರವ ಪದವಿ ಯಾವುದಿತ್ತು ಅಂತಂದರೆ ಪಂಡಿತ ರತ್ನ ಅಂಥೇಳಿ. ಮೈಸೂರು ರಾಜ್ಯದ ಅತ್ಯುನ್ನತ ಪದವಿ, ಈಗೇನು ಭಾರತ ಸರ್ಕಾರದ ಯಾವುದಿದೆ, ಭಾರತ ರತ್ನ ಅಂತಿದೆ ಅಲ್ವಾ, ಅದೇ ರೀತಿಯಾಗಿ ಮೈಸೂರು ರಾಜ್ಯದ ಆಗಿನ ಅತ್ಯುತ್ತಮವಾದಂತಹ ಪ್ರಶಸ್ತಿ ಅದು ಪಂಡಿತ ರತ್ನ ಅಂಥೇಳಿ. ಆ ಪಂಡಿತ ರತ್ನವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಆ ಒಂದು ಶಾಂತರಾಜ ಶಾಸ್ತ್ರಿಗಳವರಿಗೆ ಕೊಡ್ತಾರೆ. ಹಾಗೆ ಆ ಒಂದು ಶಾಂತರಾಜ ಶಾಸ್ತ್ರಿಗಳು ಯಾರು ಅಂತಂದರೆ ನಮ್ಮ ಮಹಾಪುರಾಣ ಗ್ರಂಥವನ್ನು ಕನ್ನಡಕ್ಕೆ ಅನುವಾದವನ್ನು ಮಾಡಿದಂಥವರು. ಹೀಗೆ ಇವಿಷ್ಟು ಕೂಡ ಮೈಸೂರಿನ ಅರಸು ಮನೆತನ ಹಾಗೂ ಶ್ರವಣಬೆಳಗೊಳದ ಸಂಬಂಧಗಳನ್ನು ನಾವೆಲ್ಲ ನೋಡಿದ್ವಿ. ಹಾಗೆ ಈ ಊರಿನ ಪ್ರಮುಖ ವಿದ್ವಾಂಸರುಗಳು ಅಥವಾ ಈ ಊರಿನ ಪ್ರಮುಖ ಶ್ರಾವಕರು, ಶ್ರೇಷ್ಠಿಗಳನ್ನು ನಾವು ನೋಡೋದಾದರೆ ಅದರಲ್ಲಿ ಪ್ರಪ್ರಥಮವಾಗಿ ಬರುವಂಥದ್ದು ಸರ್ವಶ್ರೇಷ್ಠರು ಆದಂತಹ MC ವರ್ಧಮಾನಯ್ಯನವರು. ವರ್ಧಮಾನಯ್ಯನವರ ನಂತರ ಇಡೀ ಸಮಾಜಕ್ಕೆ, ಕೇವಲ ಮೈಸೂರಿಗಲ್ಲ ಇಡೀ ಕರ್ನಾಟಕಕ್ಕೆ ಇಂತಹ ಒಬ್ಬ ಜೈನ ನಾಯಕ ನಮಗೆ ಸಿಗಲಿಲ್ಲ ಅಂತಕ್ಕಂಥದ್ದು ಬಹಳ ಕೆಟ್ಟ ವಿಷಯ ಅಥವಾ ದುಃಖಕರ ವಿಷಯ. ಅಂತಹ ಒಂದು ಶ್ರೇಷ್ಠ ವ್ಯಕ್ತಿತ್ವ, ಅಂತಹ ವ್ಯಕ್ತಿಯನ್ನು ನಾವು ನೋಡೋದಕ್ಕೂ ಕೂಡ ಸಾಧ್ಯವಿಲ್ಲ. ಅವರ ವ್ಯಕ್ತಿತ್ವವನ್ನು ಬರೆದ್ರೆ ಪುಸ್ತಕಗಳು ಸಾಕಾಗೋದಿಲ್ಲ ಅಂಥೇಳಿ ಹೇಳ್ತಾರೆ. ಹಾಗೆ ಅವರ ಸಮಾಧಿ ಆದಂತಹ ಸಂದರ್ಭದಲ್ಲಿ ಇಡೀ ಕರ್ನಾಟಕದ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಯಾವ ಪತ್ರಿಕೆ ತೆಗೆದರೂ
ಅವ್ರದೇ ಸುದ್ದಿ ಅಂತಂದೆ. ಹಾಗೆ ಅಷ್ಟೊಂದು ಮಹಾನ್ ವ್ಯಕ್ತಿತ್ವ ಹೊಂದಿದಂಥವರು MC ವರ್ಧಮಾನಯ್ಯನವರು. ಹಾಗೆ ಅವರು ಸಮಾಜಕ್ಕೆ ಅಥವಾ ಶ್ರವಣಬೆಳಗೊಳಕ್ಕೆ ಅಥವಾ ಶ್ರವಣಬೆಳಗೊಳದ ಗುರುಪೀಠದ ಸ್ವಾಮಿಗಳವರಿಗೆ ಹಲವಾರು ರೀತಿಯಾದಂತಹ ಸೇವೆ ಸಹಕಾರಗಳನ್ನು ನೀಡಿಕೊಂಡು ಬಂದಿದ್ದರು. ಹಾಗೆ ಮತ್ತೊಬ್ಬರು MC ಲಕ್ಷ್ಮೀಪತಯ್ಯ ಅಂಥೇಳಿ. ಈ MC ಲಕ್ಷ್ಮೀಪತಯ್ಯನವರು ಈಗೇನು ತೀರ್ಥಕ್ಷೇತ್ರ ಕಮಿಟಿ ಅಂಥೇಳಿ ನಾವು ಕೇಳ್ತೀವಲ್ವ, ಭಾರತ ವರ್ಷೀಯ ದಿಗಂಬರ ಜೈನ ತೀರ್ಥಕ್ಷೇತ್ರ ಕಮಿಟಿ, ಇದರ ಅವಾಗಿನ ಚೀಫ್ ಸೆಕ್ರೆಟರಿ ಆಗಿದ್ದಂಥವ್ರು. ಮೈಸೂರು ತೀರ್ಥಕ್ಷೇತ್ರ ಕಮಿಟಿ ಅಂತಕ್ಕಂತಹ ಒಂದು ಕಮಿಟಿಗೆ ಚೀಫ್ ಸೆಕ್ರೆಟರಿ ಆಗಿದ್ದಂಥವರು. ಹಾಗೆ ಈ ಒಂದು ಮೈಸೂರು ಜೈನ್ ಅಸೋಸಿಯೇಷನ್, ಮೈಸೂರು ತೀರ್ಥಕ್ಷೇತ್ರ ಕಮಿಟಿ, ಇವೆರಡಕ್ಕೂ ಕೂಡ ಚೀಫ್ ಸೆಕ್ರೆಟರಿ ಆಗಿದ್ದಂಥವರು MC ಲಕ್ಷ್ಮೀಪತಯ್ಯನವರು. ಹಾಗೆ ಇವರು ಕೂಡ ಸಮಾಜಕ್ಕೆ ಹಾಗೂ ಶ್ರವಣಬೆಳಗೊಳ ಕ್ಷೇತ್ರಕ್ಕೆ ಹಾಗೆ ಇಡೀ ಜೈನ ಸಮಾಜಕ್ಕೆ ತಮ್ಮ ವಿಶೇಷವಾದಂತಹ ಸಹಕಾರಗಳನ್ನು ನೀಡ್ಕೊಂಡು ಬಂದಿದ್ದಾರೆ. ಹಾಗೆ GK ಪದ್ಮರಾಜಯ್ಯ ಅಂಥೇಳಿ, GK ಪದ್ಮರಾಜಯ್ಯನವರು ಈ ಒಂದು ಕರ್ನಾಟಕ ಮೈಸೂರು ಜೈನ್ ಅಸೋಸಿಯೇಷನ್ನಿಗೆ ಅವರು ಚೇರ್ಮನ್ ಆಗಿದ್ದರು, ಅಧ್ಯಕ್ಷರಾಗಿ. ಯಾರು? ಪದ್ಮರಾಜಯ್ಯ, GK ಪದ್ಮರಾಜಯ್ಯ ಅಂತಕ್ಕಂಥವರು ಆ ಮೈಸೂರು ಜೈನ್ ಅಸೋಸಿಯೇಷನ್ನಿನ ಅಧ್ಯಕ್ಷರಾಗಿದ್ದರು. ಆಮೇಲೆ ನಾವು ಒಂದು ಕತೆ ಹೇಳಿದ್ವಿ ಆವಾಗ, ಯಾವುದು? ನೇಮಿಸಾಗರ ವರ್ಣಿಗಳದು ಪಟ್ಟಾಭಿಷೇಕ ಆಯಿತು ಅಂಥೇಳಿ. ನೇಮಿಸಾಗರ ವರ್ಣಿಗಳ ಪಟ್ಟಾಭಿಷೇಕ ಆದಮೇಲೆ ಆ ದೌರ್ಬಲಿ ಶಾಸ್ತ್ರಿ ಅಂತ ಇರ್ತಾನಲ್ಲ, ದೌರ್ಬಲಿ ಶಾಸ್ತ್ರಿಗೆ ತನ್ನ ಮಗನನ್ನೇ ಸ್ವಾಮೀಜಿ ಮಾಡಬೇಕು ಅಂತ ಇರ್ತದೆ. ಆದರೆ ಅದು ಆಗಿಲ್ಲ ಅಂಥೇಳಿ ಅವನು ಕೊನೆಗೆ ಏನು ಮಾಡ್ತಾನೆ, ಆ ಸ್ವಾಮಿಗಳ ಮೇಲೆ, ಮಹಾರಾಜರ ಮೇಲೆ, ಹಾಗೆ ಇಡೀ ಸಮಾಜದ ಮೇಲೆ ಅವನು ಕೇಸನ್ನು ಹಾಕ್ತಾನಂತೆ, ಕೋರ್ಟ್ ಕೇಸನ್ನು ಹಾಕ್ತಾನಂತೆ. ಆವಾಗ ಆ ಕೋರ್ಟ್ ಕೇಸನ್ನು ಶ್ರವಣಬೆಳಗೊಳದ ಮಠದ ಪರವಾಗಿ, ನಾಲ್ವಡಿ ಕೃಷ್ಣರಾಜ ಒಡೆಯರ ಪರವಾಗಿ ಮಾಡಿಸ್ಕೊಡೋದಕ್ಕೆ ಮುಖ್ಯ ಪಾತ್ರ ಅಂತಂದರೆ ಅದು GK ಪದ್ಮರಾಜಯ್ಯನವರು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಹಾಗೆ ಈ ಎಲ್ಲ ಮಹನೀಯರ ಒಂದು ಸ್ಥಾನವನ್ನು ತುಂಬಲಿಕ್ಕೆ ಇದುವರೆಗೂ ಕೂಡ ಯಾರಿಂದಲೂ ಸಾಧ್ಯವಾಗಿಲ್ಲ, ಮುಂದೆಯೂ ಕೂಡ ಆ ಸ್ಥಾನಗಳನ್ನು ತುಂಬಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂಥೇಳಿ ಹೇಳ್ಬೋದು. ಅಂತಹ ಒಂದು ಶ್ರೇಷ್ಠ ವ್ಯಕ್ತಿಗಳು ಆ ಸಂದರ್ಭದಲ್ಲಿ ಇದ್ದರು. ಅದಾದ ನಂತರ ಆ ಒಂದು ಈ ಮೈಸೂರಿನ ಪರಂಪರೆಯಲ್ಲಿ ಬರ್ತಕ್ಕಂಥ ಶ್ರೇಷ್ಠ ವ್ಯಕ್ತಿಗಳು ಅಂತಂದರೆ GKD ಭರಮಯ್ಯನವರು. ಅವರು ಕೂಡ ಸಮಾಜಕ್ಕೆ ಬಹಳ ಉಪಕಾರವನ್ನು ಮಾಡಿದ್ದಾರೆ. ಹಾಗೆ SP ಶಾಂತರಾಜನವರು, ಆ SP ಶಾಂತರಾಜನವರು ಕೂಡ ಮೈಸೂರಿನವರು. ಶ್ರವಣಬೆಳಗೊಳದಲ್ಲಿ ನಮ್ಮ ಗುರುಗಳ ಸಂದರ್ಭದಲ್ಲಿ, ಇದು ಒಂದು 50 ವರ್ಷದ ಈಗಿನ ಕಥೆ ಇದು. ಎಲ್ಲಿಂದ? SP ಶಾಂತರಾಜನವ್ರದ್ದು ನಮ್ಮ ಸ್ವಾಮೀಜಿಯವರ ಪಟ್ಟಾಭಿಷೇಕವಾಗಿ ಪ್ರಪ್ರಥಮವಾಗಿ ಆಚಾರ್ಯ ವಿದ್ಯಾನಂದ ಮಹಾರಾಜರ ಹತ್ರ ವಿದ್ಯಾಭ್ಯಾಸ ಮಾಡಲಿಕ್ಕೆ ಇಂದೋರಿಗೆ ಹೋಗಿದ್ರಂತೆ. ಪ್ರಪ್ರಥಮವಾಗಿ ವಿದ್ಯಾನಂದ ಮಹಾರಾಜರ ದರ್ಶನಕ್ಕೆ ಇಂದೋರಿಗೆ ಹೋಗುವಾಗ ಮಠದಲ್ಲಿ ಫ್ಲೈಟ್ ಟಿಕೆಟಿಗೂ ಕೂಡ ದುಡ್ಡಿರಲಿಲ್ಲ. ಆ ಸಂದರ್ಭದಲ್ಲಿ ಸ್ವಾಮೀಜಿಯವರಿಗೆ ಪ್ರಪ್ರಥಮವಾಗಿ ಫ್ಲೈಟ್ ಟಿಕೆಟನ್ನು ಮಾಡಿಕೊಟ್ಟಂಥವರು ಇದೇ SP ಶಾಂತರಾಜಯ್ಯನವರು. ಹಾಗೆ ಶ್ರವಣಬೆಳಗೊಳದಲ್ಲಿ ಇರ್ತಕ್ಕಂತಹ ಎಲ್ಲ ಬಸದಿಗಳನ್ನು, ಎಲ್ಲ ಜಿನಮಂದಿರಗಳನ್ನು ಕೂಡ ಆ ಸಂದರ್ಭದಲ್ಲಿ ಜೀರ್ಣೋದ್ಧಾರವನ್ನು ಮಾಡಿ ಶ್ರವಣಬೆಳಗೊಳದ ಮಠದ ಕಮಿಟಿಯ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದಂಥವರು SP ಶಾಂತರಾಜಯ್ಯನವರು ಅಂಥೇಳಿ ಹೇಳ್ಬೋದು. ಅದಾದ ನಂತರ CBM ಚಂದ್ರಯ್ಯನವರು. ಈ ಒಂದು ಗೊಮ್ಮಟಗಿರಿ, ಮೈಸೂರು ಪಕ್ಕದಲ್ಲಿ ಇರ್ತಕ್ಕಂಥ ಗೊಮ್ಮಟಗಿರಿಯ ಬಾಹುಬಲಿ ಸ್ವಾಮಿಯನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿದಂತಹ ಒಂದು ಶ್ರೇಯಸ್ಸು ನಮ್ಮ CBM ಚಂದ್ರಯ್ಯನವರಿಗೆ ಸಲ್ತದೆ. ಅದೇ ರೀತಿಯಾಗಿ ಮಹಾವೀರ್ ಪ್ರಸಾದ್ ಅವರು ಕೂಡ ಇಡೀ ಸಮಾಜಕ್ಕೆ ಭಾಳ ಸೇವೆ ಸಹಕಾರವನ್ನು ನೀಡಿದ್ದಾರೆ. ಹಾಗೆ ನಿರ್ಮಲ್ ಕುಮಾರ್, ಮೈಸೂರಿನ ನಿರ್ಮಲ್ ಕುಮಾರ್ ಜೈನ್ ಅವರು ಕೂಡ ಶ್ರವಣಬೆಳಗೊಳದ ಮಹಾಮಸ್ತಕಾಭಿಷೇಕ ಕಮಿಟಿಯ ಪೂಜಾ ಕಮಿಟಿಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದರು. ಹಾಗೆ ಮೈಸೂರಿನ ಶ್ರೀಪಾಲ್ ಜೈನ್ ಅವರು ಕೂಡ ಮಹಾಮಸ್ತಕಾಭಿಷೇಕದ ಕಮಿಟಿಯಲ್ಲಿ ಸ್ವಾಮೀಜಿಯವರ ಒಂದು ಸಾನ್ನಿಧ್ಯದಲ್ಲಿ ಅವಾಗ ಸೇವೆಯನ್ನು ಸಲ್ಲಿಸಿದರು. ಹಾಗೆ SP ಸುರೇಂದ್ರಯ್ಯನವರು, ಯಾರು? SP ಸುರೇಂದ್ರಯ್ಯನವರು, ಅವರು ಕೂಡ ಶ್ರವಣಬೆಳಗೊಳಕ್ಕೆ ಹಲವಾರು ಸೇವೆ ಸಹಕಾರವನ್ನು ನೀಡಿದ್ದಾರೆ. ಹಾಗೆ ದೇವೇಂದ್ರಯ್ಯನವರು, ಜ್ವಾಲಾಮಾಲದ ದೇವೇಂದ್ರಯ್ಯನವರು, ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು. ಆಗಿನ ಕಾಲದಲ್ಲಿ ನಾವು ಕೇಳಿದ ಹಾಗೆ ಮೈಸೂರಿನಲ್ಲಿ ಯಾವುದೇ ಕಾರ್ಯಕ್ರಮಗಳಾದರೂ ಆ ಕಾರ್ಯಕ್ರಮಕ್ಕೆ ರವೆ ಉಪ್ಪಿಟ್ಟು, ಕೇಸರಿ ಬಾತು ಮಾಡಿಸ್ತಾ ಇದ್ದಂಥವರು ನಮ್ಮ ದೇವೇಂದ್ರಯ್ಯನವರು. ಹಾಗೆ ಆ ದೇವೇಂದ್ರಯ್ಯನವರು ಹಲವಾರು ವರ್ಷಗಳ ಕಾಲ ಈ ಮೈಸೂರಿನ ಅಧ್ಯಕ್ಷರಾಗಿ, ಸುಮಾರು 25 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಂಥವರು. ಹಾಗೆ ಉಪ್ಪಿಟ್ಟು, ಕೇಸರಿ ಬಾತ್ ಅದಕ್ಕಾಗಿ ಪ್ರಖ್ಯಾತಿಯನ್ನು
ಹೊಂದಿದಂಥವರು ದೇವೇಂದ್ರಯ್ಯನವರು. ಅವರ ಒಂದು ಸೇವೆಯನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗಿರುವಂಥದ್ದು. ಹಾಗೆ ಎನ್ ಅನಂತರಾಜಯ್ಯನವರು, ನಮ್ಮ ಶೀಲಾ ಅನಂತರಾಜ ಅವರ ಒಂದು ಪತಿ, ಅವರು ಕೂಡ ಈ ಒಂದು ಸಮಾಜದ ಅಧ್ಯಕ್ಷರಾಗಿ ಶ್ರವಣಬೆಳಗೊಳಕ್ಕೆ ಹಾಗೂ ಈ ಒಂದು ಮೈಸೂರಿನ ಜೈನ ಸಮಾಜಕ್ಕೆ ಎಲ್ಲ ರೀತಿಯಾದಂಥ ಸೇವೆಯನ್ನು ನೀಡಿದಂಥವ್ರು. ಹಾಗೆ ನಮ್ಮ ನೀರೂಪ್, ಹಾಗೆ ಮಹೇಶ್ ಅವರು, ನೀರೂಪ್, ಮಹೇಶ್ ಮತ್ತು ಸಂತೋಷ್, ಇವರು 3 ಜನ ಟೀಮ್ ಆಗಿ ಸಮಾಜದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಂಥವ್ರು. ಹಾಗೆ ಮುಖ್ಯವಾಗಿ ಮೈಸೂರಿನಲ್ಲಿ ಹೇಳಬೇಕು ಅಂತಂದರೆ ನಮ್ಮ ಅಶೋಕ್ ರೋಡಿನ ಎಲ್ಲ ಜೈನ ಶ್ರಾವಕಿಯರು. ಅಶೋಕ್ ರೋಡಿನ ಆಗಿನ ಕಾಲದಲ್ಲಿ ಅಶೋಕ್ ರೋಡ್ ಪೂರ್ತಿ ಜೈನರದ್ದಾಗಿತ್ತು. ಅದರಲ್ಲಿ ಹೆಚ್ಚಾಗೆಲ್ಲ ಶ್ರವಣಬೆಳಗೊಳದವರೇ ಇದ್ದರು ಅನ್ನೋದು ಇನ್ನೂ ಸಂತೋಷದ ವಿಷಯ. ಹಾಗೆ ಆ ಒಂದು ಅಶೋಕ್ ರೋಡಿನ ಎಲ್ಲ ಪರಿವಾರದವರು, ಕುಟುಂಬ ವರ್ಗದವರ ಒಂದು ಸೇವೆಯನ್ನು ಕೂಡ ಸಹಕಾರವನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಬೋದು. ಹಾಗೆ ಇನ್ನೂ ಒಂದು ಕುಟುಂಬ, ಅದು ಯಾವುದು ಅಂತಂದರೆ ಎಲ್ಲರೂ ಹೆಚ್ಚು ಇಲ್ಲಿರ್ತಕ್ಕಂಥವ್ರು ಯಾರು? ಜ್ವಾಲಾಮಾಲಾ ಫ್ಯಾಮಿಲಿ ಅಲ್ವಾ? ಜ್ವಾಲಾಮಾಲಾ ಫ್ಲೋರ್ ಮಿಲ್ಸ್ ಇರ್ಬೋದು, ಜ್ವಾಲಾಮಾಲಾ ಜ್ಯುವೆಲರ್ಸ್ ಇರ್ಬೋದು, ಜ್ವಾಲಾಮಾಲಾ ಮೆಡಿಕಲ್ಸ್ ಇರ್ಬೋದು, ಎಲ್ಲ ನಮ್ಮ ಜ್ವಾಲಾಮಾಲಾ ಅವರು ಅದೇ ಫ್ಯಾಮಿಲಿನ. ನೋಡಿ, ಮೈಸೂರಿನಲ್ಲಿ ಅತಿ ಹೆಚ್ಚು ಸೇವೆಯನ್ನು ಮಾಡಿದಂಥವ್ರು, ಶ್ರವಣಬೆಳಗೊಳಕ್ಕೆ ಸೇವೆಯನ್ನು ಮಾಡಿದವರು. ಹಾಗೆ ಶ್ರವಣಬೆಳಗೊಳಕ್ಕೆ ಜಾತ್ರೆ ಇರ್ಬೋದು, ಎಲ್ಲ ಕಾರ್ಯಗಳಲ್ಲೂ ರವೆಗಳನ್ನು ಕೊಡುವಂಥದ್ದು, ಎಲ್ಲ ಮಠಗಳಿಗೆ ಸೇವೆಯನ್ನು ಸಲ್ಲಿಸ್ತಕ್ಕಂತಹ ಒಂದು ಫ್ಯಾಮಿಲಿ ಜ್ವಾಲಾಮಾಲಾ ಫ್ಯಾಮಿಲಿಯವರು. ಹಾಗೆ ಆ ಒಂದು ಫ್ಯಾಮಿಲಿ ಹೆಸರು ಹೇಳಿಬಿಟ್ರೆ ತುಂಬ ಜನ ಕವರ್ ಆಗ್ತೀರ ಅಂಥೇಳಿ ಹೆಸರು ಹೇಳಿದ್ರು. ಹಾಗೆ ಆ ಒಂದು ಜ್ವಾಲಾಮಾಲಾ ಫ್ಯಾಮಿಲಿ ಪರಿವಾರದವರ ಒಂದು ಹೆಸರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗಿರುವಂಥದ್ದು. ಹಾಗೆ ನಮ್ಮ ಶ್ರವಣಬೆಳಗೊಳದ ವಿದ್ಯಾಪೀಠ, ಗೊಮ್ಮಟೇಶ್ವರ ವಿದ್ಯಾಪೀಠ ಪ್ರಶಸ್ತಿಯನ್ನು ಸ್ವಾಮೀಜಿಯವರ ಸನ್ನಿಧಿಯಲ್ಲಿ ಪಡೆದಂಥವರು ನಮ್ಮ ವಿಲಾಸ್ ಕುಮಾರಿ ಶರ್ಮಾ, ಮಹಾನ್ ಸಂಗೀತ ವಿದ್ವಾಂಸರು. ಅದೇ ರೀತಿಯಾಗಿ ಸಮಾಜ ಸೇವೆಯನ್ನು ಮಾಡ್ತಕ್ಕಂತಹ ವಿಲಾಸ್ ಕುಮಾರಿ ಶರ್ಮರವರು ಕೂಡ, ಅವರನ್ನು ಕೂಡ ಸ್ಮರಿಸಬೇಕಾಗಿರುವಂಥದ್ದು. ಹಾಗೆ ಆನಾ ಚಂದ್ರಕೀರ್ತಿಯವರು ಹಲವಾರು ಗ್ರಂಥಗಳನ್ನು, ಶಾಸ್ತ್ರಗಳನ್ನು ಪ್ರಕಾಶನ ಮಾಡಿದಂಥವರು ಆನಾ ಚಂದ್ರಕೀರ್ತಿಯವರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸುವಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಹಾಗೆ ಎಲ್ಲ ಶ್ರಾವಕಿಯರು ಈ ಹಿಂದೆ ಶ್ರವಣಬೆಳಗೊಳಕ್ಕೆ ಹಾಗೆ ಇಡೀ ಸಮಾಜಕ್ಕೆ, ಸಕಲ ಜೈನ ಸಮಾಜಕ್ಕೆ ತಮ್ಮ ಕೊಡುಗೆಗಳನ್ನು ನೀಡಿಕೊಂಡು ಬಂದಿದ್ದಾರೆ. ಹಾಗೆ ಈಗಿನ ವಿಚಾರ ಹೇಳೋದಾದರೆ, ಈಗಿನ ಶ್ರಾವಕಿಯರ ಬಗ್ಗೆ ವಿಶೇಷವಾಗಿ ಹೇಳೋದಾದರೆ, ಮೊದಲಿಗೆ ವಿದ್ವಾಂಸರನ್ನು ತೆಗೆದುಕೊಳ್ಳೋದಾದರೆ ನಮ್ಮ ಡಾಕ್ಟರ್ MD ವಸಂತರಾಜ್ರವರು ಅಲ್ವಾ, MD ವಸಂತರಾಜ್ರವರು. ಹಾಗೆ ಶುಭಚಂದ್ರ ಅವರು ಕೂಡ ಹೇಗೆ ಆಗಿನ ಕಾಲದಲ್ಲಿ ಪಂಡಿತ್ ಆಸ್ಥಾನ ವಿದ್ವಾಂಸರಾಗಿ ಎರ್ತೂರು ಶಾಂತರಾಜ್ ಶಾಸ್ತ್ರಿಗಳಿದ್ರು, ಹಾಗೆ ಈಗಿನ ಕಾಲದಲ್ಲಿ ಅಭಿನವ ಶಾಂತಿರಾಜ್ ಶಾಸ್ತ್ರಿಗಳು ಅಂತಂದರೆ ಶುಭಚಂದ್ರ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಹಾಗೆ ಅಷ್ಟೊಂದು ತಮ್ಮ ಸಾಹಿತ್ಯ ಪ್ರೇಮವನ್ನು ಹೊಂದಿ ಇಡೀ ಮೈಸೂರಿನ ಇತಿಹಾಸವನ್ನು, ಇಡೀ ಕರ್ನಾಟಕದ ಇತಿಹಾಸವನ್ನು ತಿಳ್ಕೊಂಡಂಥವರು ಮಹಾನ್ ವಿದ್ವಾಂಸರು ಶುಭಚಂದ್ರ ಅವರು. ಅದೇ ರೀತಿಯಾಗಿ ಮತ್ತೊಬ್ಬ ಈ ಒಂದು ಮೈಸೂರಿನ ನೆಲದಲ್ಲಿ ಇದ್ದು ತಮ್ಮ ಆಧ್ಯಾತ್ಮ ಪ್ರವಚನವನ್ನು, ಆಧ್ಯಾತ್ಮ ಬೋಧನೆಯನ್ನು ಮಾಡ್ತಕ್ಕಂತಹ ಆನಂದ್ ಕುಮಾರ್ ವಿದ್ವಾಂಸರು. ಇವರು ಕೂಡ ತಮ್ಮ ಆಧ್ಯಾತ್ಮ ಪ್ರವಚನದೊಂದಿಗೆ ಎಲ್ಲ ಶ್ರಾವಕಿಯರನ್ನು ಮೋಕ್ಷ ಮಾರ್ಗಕ್ಕೆ ಕೊಂಡೊಯ್ತಕ್ಕಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಮತ್ತೋರ್ವರು ಮೈಸೂರಿನ ಮಹಾನ್ ವಿದ್ವಾಂಸರು ಸುರೇಶ್ ಕುಮಾರ್ ಅವರು ಈಗ ಶ್ರವಣಬೆಳಗೊಳದಲ್ಲಿ ಸ್ವಾಮೀಜಿಯವರು ಸ್ಥಾಪಿಸಿದಂತಹ ಬಾಹುಬಲಿ ಪ್ರಾಕೃತ ವಿದ್ಯಾಪೀಠದ ಡೈರೆಕ್ಟರ್ ಆಗಿ ಕಾರ್ಯವನ್ನು, ಅವರು ಮತ್ತು ಅವರ ಧರ್ಮಪತ್ನಿ ಇಬ್ಬರು ಕೂಡ ವಿದ್ವಾಂಸರು. ಅವರಿಬ್ಬರು ಕೂಡ ಶ್ರವಣಬೆಳಗೊಳದಲ್ಲಿ ಈಗಲೂ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಅದೇ ರೀತಿಯಾಗಿ ಮತ್ತು ಈಗಿನ ಕಾಲದ ಒಂದು ಶ್ರೇಷ್ಠಿಗಳು, ಶ್ರಾವಕರು ಅಂತಂದರೆ ಮೊದಲಿಗೆ ಬರ್ತಕ್ಕಂಥವ್ರು ನಮ್ಮ ಕಾಟನ್ ಸುರೇಶ್ರವರು. ಸ್ವಾಮೀಜಿಯವರ ಬಲಗೈ ಬಂಟರಾಗಿ ಆ ಒಂದು ಮಠಕ್ಕೆ ಹಗಲು ರಾತ್ರಿ ದುಡಿದು ತಮ್ಮ ಸೇವೆಯನ್ನು ನೀಡಿದಂಥವರು. ಹಾಗೆ ಶ್ರವಣಬೆಳಗೊಳದ ಮಠದ 2 ಜಾಗಗಳು ಮೈಸೂರಿನಲ್ಲಿದೆ. ಆ 2 ಜಾಗಗಳ ಕೊಡಿಸುವಂತಹ ಸಂಪೂರ್ಣ ಶ್ರೇಯಸ್ಸು ಸಲ್ಲಿಸುವಂಥದ್ದು ನಮ್ಮ ಕಾಟನ್ ಸುರೇಶ್ ಅವರು. ಹಾಗೆ ತಮ್ಮ
ಮನೆಯ ಕೆಲಸ ಅನ್ನುವಂಥ ರೀತಿಯಾಗಿ ಅವರು ಆ ಒಂದು ಮಠಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಮೈಸೂರಿನ ಮಹಾನ್ ಇವರು ವಕೀಲರಾದಂತಹ ಹರೀಶ್ ಹೆಗಡೆಯವರು, ಅದೇ ರೀತಿಯಾಗಿ ನಮ್ಮ ಒಂದು ಸಮಾಜದ ಅಧ್ಯಕ್ಷರಾಗಿ ಇಡೀ ಸಮಾಜವನ್ನು ಒಗ್ಗೂಡಿಸಿ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಮಸ್ತಕಾಭಿಷೇಕದಲ್ಲಿರ್ಬೋದು, ಹಾಗೆ ಮೈಸೂರಿನಲ್ಲಿ ಇರ್ಬೋದು, ಎಲ್ಲ ಈ ಚಾತುರ್ಮಾಸವನ್ನು ಆಯೋಜನೆ ಮಾಡುವಂಥದ್ದು, ಹಾಗೆ ಇನ್ನು ವಿವಿಧ ಕಾರ್ಯಕ್ರಮಗಳನ್ನು ವಿಶೇಷ ರೀತಿಯಾಗಿ ತಾವೇ ಸ್ವತಃ ಕಾರ್ಯಕರ್ತನಂತೆ ಅವರು ಅಧ್ಯಕ್ಷರಾಗಿ ಯಾವತ್ತೂ ಕೂಡ ಕೆಲಸ ಮಾಡಿದ್ದು ಇಲ್ಲವೇ ಇಲ್ಲ. ನಾನೇ ಕಾರ್ಯಕರ್ತ ಎನ್ನುವ ರೀತಿಯಾಗಿ ಆ ಒಂದು ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥವ್ರು, ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥವರು ಸುನೀಲ್ ಕುಮಾರ್ ಅವರು. ಅದೇ ರೀತಿಯಾಗಿ ಮೈಸೂರಿನ ಸುಧೀರ್ರವರು, ಅವರು ಕೂಡ ಆ ಒಂದು ನಮ್ಮ ಮಠದ 2 ಜಾಗಗಳ ಒಂದು ಸಂರಕ್ಷಣೆಯಲ್ಲಿ ಹಾಗೆ ಅದರ ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ಸಹಕಾರವನ್ನು ಮಾಡ್ತಿರ್ತಕ್ಕಂಥವ್ರು ಸುಧೀರ್ ಕುಮಾರ್ ಅವರು. ಹಾಗೆ ನಮ್ಮ ಇನ್ನೂ ವಿಶೇಷವಾಗಿ ಹೇಳಬೇಕು ಅಂತಂದರೆ ನಮ್ಮ ವಿನೋದ್ ಬಾಕ್ಲಿವಾಲ್ ಅವರು ರಾಜಸ್ಥಾನದಿಂದ ಇಲ್ಲಿಗೆ ಬಂದು ನಾನು ದೊಡ್ಡ ಸೇಟು, ನಾನು ದೊಡ್ಡ ವ್ಯಾಪಾರಸ್ಥ, ನನ್ನಲ್ಲಿ ದೊಡ್ಡ ದುಡ್ಡಿದೆ ಅಂಥೇಳಿ ಯಾವುದೇ ಅಹಂಕಾರದಲ್ಲಿ ಇಲ್ಲದೆ ನಾನೂ ಒಬ್ಬ ಕರ್ನಾಟಕದವನು ಅಂತಕ್ಕಂತಹ ಭಾವನೆಯನ್ನು ಇಟ್ಕೊಂಡು ಎಲ್ಲ ಕರ್ನಾಟಕದವರೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡಂಥವರು ನಮ್ಮ ವಿನೋದ್ ಬಾಕ್ಲಿವಾಲ್ರವರು. ಅದೇ ರೀತಿಯಾಗಿ ನಮ್ಮ ನ್ಯೂ ಕರ್ನಾಟಕ ಬ್ಯಾಂಗಲ್ಸ್ನ ಅಜಿತ್ರವರು. ಬಹಳ ಖುಷಿಯಾಗ್ತದೆ ಅವರ ಒಂದು ಕಾರ್ಯಗಳನ್ನು ನೋಡಿದರೆ. ಮೈಸೂರಿನ ಈ ಮಹಾನಗರದಲ್ಲಿ ತಮ್ಮದೇ ಒಂದು ಸ್ವಂತ ಖರ್ಚಿನಿಂದಾಗಿ ಎಲ್ಲರ ಸಹಕಾರವನ್ನು ಪಡೆದುಕೊಂಡು ಎಲ್ಲ ಸಮಾಜದವರನ್ನು ಒಟ್ಟಿಗೆ ಕರೆದುಕೊಂಡು ನಂದು ದುಡ್ದು ನಾನು ಆರಾಮಾಗಿ ಮಾಡ್ತೀನಿ ಅಂಥೇಳಿ ಅವರ ಮನಸ್ಸಿನಲ್ಲಿಲ್ಲ. ಎಲ್ಲರನ್ನೂ ಒಗ್ಗಟ್ಟಿನಿಂದ ಕರೆದುಕೊಂಡು ಹೋಗಿ ಆ ಒಂದು ವಿಶೇಷವಾದಂತಹ ಜಿನಮಂದಿರವನ್ನು, ಪದ್ಮಪ್ರಭಾ ತೀರ್ಥಂಕರರ ಒಂದು ಜಿನಮಂದಿರವನ್ನು, ಹಾಗೆ ಎಲ್ಲ ತ್ಯಾಗಿಗಳ ಒಂದು ಆಹಾರ ವಿಹಾರ ಚಾತುರ್ಮಾಸಕ್ಕೆ ಅನುಕೂಲವಾಗುವುದಕ್ಕೆ ತ್ಯಾಗಿ ಭವನವನ್ನು ವಿಶೇಷವಾದ ರೀತಿಯಲ್ಲಿ ನಿರ್ಮಾಣ ಮಾಡ್ತಾ ಇರತಕ್ಕಂಥ ಮಹಾನ್ ವ್ಯಕ್ತಿ ಅಜಿತ್ ಕುಮಾರ್ ಅವರು ಅಂಥೇಳಿ ಹೇಳ್ಬೋದು. ಹಾಗೆ ಅವರ ಒಂದು ಸೇವೆಯನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಬೋದು. ಅದೇ ರೀತಿಯಾಗಿ ನಮ್ಮ ಈ ಒಂದು ಕಾರ್ಯಕ್ರಮದ ಸಂಚಾಲಕರು ಹಾಗೆ ಶ್ರವಣಬೆಳಗೊಳದ ಹಿಂದಿನ ಸ್ವಾಮೀಜಿಯವರ ಹಾಗೆ ಶ್ರವಣಬೆಳಗೊಳದ ಪರಮ ಭಕ್ತರೂ ಆದಂತಹ ಅರುಣ್ ಪಂಡಿತ್ರವರು, ಅವರು ಕೂಡ ಹಿಂದಿನ ಸ್ವಾಮೀಜಿಯವರ ಸಂದರ್ಭದಲ್ಲಿ ಮಹಾಮಸ್ತಕಾಭಿಷೇಕದ ಸಂದರ್ಭದಲ್ಲಿ ಎಲ್ಲ ರೀತಿಯಾದಂತಹ ಸಹಕಾರ ಸೇವೆಯನ್ನು ಸ್ವಾಮೀಜಿಯವರು ಏನು ಹೇಳಿದ್ರು ಕೂಡ ಮೊದಲಿಗೆ ಅದನ್ನು ಮುಂದೆ ನಿಂತು ಆ ಕೆಲಸವನ್ನು ಮಾಡಿ ತೋರಿಸ್ತಾರೆ. ಹಾಗೆ ನಮಗೂ ಕೂಡ ಈ ಮೈಸೂರದ ಜಾಗದಲ್ಲಿ ಅವರು ಕೂಡ ಟ್ರಸ್ಟಿ ಆಗಿದ್ದಾರೆ. ಹಾಗೆ ನಮಗಿಂತ ಅವರಿಗೆ ಕಾಳಜಿ ಜಾಸ್ತಿ. ಅದು ಮಾಡೋಣ ಸ್ವಾಮೀಜಿ, ಇದು ಮಾಡೋಣ ಸ್ವಾಮೀಜಿ ಅಂತ ಏನಾದರೂ ಒಂದು ಪ್ರಾಜೆಕ್ಟನ್ನು ಇಟ್ಕೊಂಡು ಅಷ್ಟೊಂದು ಒಂದು ಆ್ಯಕ್ಟಿವ್ ಆಗಿ ಸಮಾಜದ ಕೆಲಸವನ್ನು ಮಾಡ್ತಕ್ಕಂಥದ್ದು, ಹಾಗೆ ಮಠದ ಕೆಲಸವನ್ನು ಮಾಡ್ತಾ ಇರತಕ್ಕಂಥವರು ನಮ್ಮ ಅರುಣ್ ಪಂಡಿತ್ರವರು. ಅದೇ ರೀತಿಯಾಗಿ ನಮ್ಮ ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ ಆದಂತಹ ವಿನೋದ್ರವರು, ಅವರು ಕೂಡ ಸಮಾಜದ ಎಲ್ಲ ಸೇವೆಗಳಲ್ಲಿ ಭಾಗವಹಿಸುವಂಥವರು, ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥವರು. ಅದೇ ರೀತಿಯಾಗಿ ನಮ್ಮ ಗೊಮ್ಮಟಗಿರಿ ಅಥವಾ ಶ್ರವಣಬೆಳಗೊಳದ ರಾಜೇಶ್, ನಮ್ಮ ರಾಜೇಶ್ ಅಣ್ಣವರು ಇವತ್ತು ಬಂದಿಲ್ಲ ಅನಿಸುತ್ತೆ. ಹಾಗೆ ಒಂದು CBM ಚಂದ್ರಯ್ಯನವರ ಒಂದು ಹಾದಿಯಲ್ಲಿ ನಮ್ಮ ಶ್ರವಣಬೆಳಗೊಳದ ರಾಜೇಶ್ ಅವರು ಆ ಒಂದು ಗೊಮ್ಮಟಗಿರಿಯನ್ನು ಇಡೀ ವಿಶ್ವಕ್ಕೆ, ಇಡೀ ದೇಶಕ್ಕೆ ಪರಿಚಯಿಸ್ತಕ್ಕಂತಹ ಕೆಲಸವನ್ನು, ಅದರ ಜೀರ್ಣೋದ್ಧಾರ ಕೆಲಸಗಳನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇರ್ತಕ್ಕಂಥವರು. ಅವರು ಕೂಡ ಈ ಒಂದು ಮೈಸೂರು ಸಮಾಜದಲ್ಲಿ ಒಂದು ಆ್ಯಕ್ಟಿವ್ ಆಗಿರ್ತಕ್ಕಂತಹ ಒಂದು ಶ್ರಾವಕರು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಹಾಗೆ ಡಾಕ್ಟರ್ ಪ್ರಭಾ ಮಂಡಲ್ರವರು, ಹಾಗೆ ಡಾಕ್ಟರ್ ಮಾಣಿಕ್ ರಾಜ್ರವರು, ಇವರಿಬ್ಬರೂ ಕೂಡ ಆ ಶ್ರವಣಬೆಳಗೊಳದ ಬಾಹುಬಲಿ ಆಸ್ಪತ್ರೆ ಪ್ರಾರಂಭವಾದಾಗಿಂದಲೂ ಕೂಡ ಸುಮಾರು 5-10 ವರ್ಷಗಳು ಆ ಒಂದು ಪ್ರಾರಂಭಿಕ ದಿನಗಳಲ್ಲಿ ಯಾವುದೇ ಸಂಸ್ಥೆ ಪ್ರಾರಂಭದ ಹಂತದಲ್ಲಿ ಬಹಳ ಕಷ್ಟ ಇರ್ತದೆ ಅದರ ಪರಿಸ್ಥಿತಿ. ಅಂತಹ ಪ್ರಾರಂಭದ ಹಂತದಲ್ಲಿ ಆ ಒಂದು ಆಸ್ಪತ್ರೆಯನ್ನು ಉನ್ನತ ಮಟ್ಟಕ್ಕೆ ಏರಿಸ್ತಕ್ಕಂತಹ ಶ್ರೇಯಸ್ಸು ನಮ್ಮ ಪ್ರಭಾ ಮಂಡಲ್ ಹಾಗೆ ಮಾಣಿಕರಾಜ್ ಡಾಕ್ಟ್ರಿಗೆ ಸಲ್ತದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಅದೇ ರೀತಿಯಾಗಿ ನಮ್ಮ ಮೈಸೂರಿನ ಪ್ರಸನ್ನ ಕುಮಾರ್ ಅವರು ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಆ್ಯಕ್ಟಿವ್ ಆಗಿರ್ತಕ್ಕಂಥವ್ರು ನಮ್ಮ ಪ್ರಸನ್ನ ಕುಮಾರ್ ಅವರು. ಮಂದಿರ ಜೀರ್ಣೋದ್ಧಾರ ಇರ್ಬೋದು, ಯಾವುದೇ ಜೈನ ಸಮಾಜದ ಕಾರ್ಯಕ್ರಮಗಳಿರ್ಬೋದು, ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಮೂಲತಃ ಶ್ರವಣಬೆಳಗೊಳದವರು. ಹಾಗೆ ಅವರು ಕೂಡ ಸಮಾಜದ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಸ್ಕೊಳ್ತಾ ಇರ್ತಾರೆ. ಅದೇ ರೀತಿಯಾಗಿ ಮಹಿಳೆಯರ ವಿಚಾರದಲ್ಲಿ ಬರೋದಾದರೆ ಪ್ರಪ್ರಥಮವಾಗಿ ಬರುವಂಥದ್ದು ನಮ್ಮ ಶೀಲಾ ಅನಂತರಾಜಯ್ಯನವರು. ಹಾಗೆ ಅವರು ಕೂಡ ಒಂದು ಮಹಿಳೆಯಾಗಿ ಹೇಗೆ ಮೈಸೂರಿನ ಮಹಾರಾಣಿ
ಇದ್ದಾರೋ ಅದೇ ರೀತಿಯಾಗಿ ಮೈಸೂರಿನ ಜೈನ ಸಮಾಜದ ಮಹಾರಾಣಿಯಾಗಿ ಅವ್ರು ಬಂದಾಗೆಲ್ಲ ನಾವು ಹೇಳ್ತೀವಿ ಮಹಾರಾಣಿ ಬಂದರು ಅಂಥೇಳಿ. ಹಾಗೆ ಮೈಸೂರಿಗೆ ಒಂದು ಗೌರವ ಅಂಥೇಳಿ, ಇಡೀ ಮಹಿಳಾ ಸಮಾಜಕ್ಕೆ ಒಂದು ಗೌರವ ಅಂಥೇಳಿ ಹೇಳ್ಬೋದು. ಈಗಾಗಲೇ ಮೈಸೂರಿನ ಹೊಸ ಮಹಿಳಾ ಸಮಾಜ ಪ್ರಾರಂಭವಾಯಿತು. ಹೊಸ ಮಹಿಳಾ ಸಮಾಜ ಪ್ರಾರಂಭ ಆದರೂ ಕೂಡ ಆ ಮಹಿಳಾ ಸಮಾಜಕ್ಕೂ ನಮ್ಮ ಶೀಲಾ ಅನಂತರಾಜಯ್ಯನವರು ಬೇಕೇ ಬೇಕು. ಅದಕ್ಕೆ ಅವರು ಇಡೀ ಮಹಿಳಾ ಸಮಾಜಕ್ಕೆ ಗೌರವ ಅಂಥೇಳಿ ಅವರನ್ನು ಗೌರವಾಧ್ಯಕ್ಷರನ್ನಾಗಿ ಮಾಡಿಕೊಂಡು ಅವರ ಸೇವೆಯನ್ನು ಪಡೆಯಲಾಗ್ತಿದೆ. ಅದೇ ರೀತಿಯಾಗಿ ಈಗಿನ ನಮ್ಮ ಮಹಿಳಾ ಸಮಾಜದ ಅಧ್ಯಕ್ಷರಾದಂತಹ ಪ್ರೀತಿ ಶುಭಚಂದ್ರರವರು, ಅವರು ಕೂಡ ಮೈಸೂರಿನ ಜೈನಾಲಜಿ ಇದರಲ್ಲಿ ಇರ್ತಕ್ಕಂಥವರು, ಡಿಪಾರ್ಟ್ಮೆಂಟಲ್ಲಿ ಇದ್ದು ಒಳ್ಳೆ ರೀತಿಯಾದಂಥ ಸಮಾಜ ಸೇವೆಯನ್ನು ಮಾಡ್ತಾ ಇರುವಂಥವರು. ಹಾಗೆ ಈ ಒಂದು ಮಹಿಳಾ ಸಮಾಜದ ಅಧ್ಯಕ್ಷರಾಗಿ ಇನ್ನು ಮುಂದೆ ಒಳ್ಳೊಳ್ಳೆ ಯೋಜನೆಗಳನ್ನು ಹಾಕ್ಕೊಂಡು ಮುಂದೆ ಸಮಾಜವನ್ನು ಕಟ್ಟುವಂತಹ ಕೆಲಸಗಳನ್ನು ಅವರು ಮಾಡ್ತಾ ಇರತಕ್ಕಂಥವ್ರು. ಹಾಗೆ ತಾವೆಲ್ಲರೂ ಕೂಡ ಶ್ರೇಷ್ಠಿಗಳು, ವಿದ್ವಾಂಸರು ಎಲ್ಲರೂ ಕೂಡ ಈ ಮೈಸೂರು ಸಮಾಜದಲ್ಲಿ ಇರುವಂಥವರು. ನೀವೆಲ್ಲರೂ ಕೂಡ ಶ್ರವಣ ಬೆಳಗೊಳಕ್ಕಿರ್ಬೋದು, ಶ್ರವಣ ಬೆಳಗೊಳದ ಸ್ವಾಮೀಜಿಗಳೇ ಇರ್ಬೋದು, ಹಾಗೆ ಕನಕಗಿರಿಗಿರ್ಬೋದು, ಕನಕಗಿರಿಯ ಸ್ವಾಮೀಜಿಯವರಿಗಿರ್ಬೋದು, ಎಲ್ಲರಿಗೂ ಕೂಡ ತಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಸೇವೆಗಳನ್ನು ಸಹಕಾರವನ್ನು ತಾವೆಲ್ಲರೂ ಕೂಡ ಮಾಡಿಕೊಂಡು ಬಂದಿದ್ದೀರಾ. ಹಾಗೆ ಮುಂದೆಯೂ ಕೂಡ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಆ ಶ್ರವಣ ಬೆಳಗೊಳದೊಂದಿಗೆ ಅದೇ ರೀತಿಯಾಗಿರಲಿ. ಹೇಗೆ ಸ್ವಾಮೀಜಿಯವರ ಸಮಯದಲ್ಲಿ ಆ ಒಂದು ಬಾಂಧವ್ಯ ಶ್ರವಣ ಮೈಸೂರಿನೊಂದಿಗೆ ಇತ್ತು. ಸ್ವಾಮೀಜಿಯವರಿಗೆ ಮೈಸೂರು ಅಂತಂದರೆ ಒಂದು ರೀತಿಯ ತವರು ಮನೆ ಇದ್ದ ಹಾಗೆ, ಅಷ್ಟೊಂದು 100 ವರ್ಷಗಳ ಒಂದು ಸಂಬಂಧ, ಹಾಗೆ ಹಿಂದಿನ ಶ್ರಾವಕರೆಲ್ಲರ ಒಂದು ಸಂಬಂಧ ಆ ರೀತಿಯಾಗಿತ್ತು. ಮುಂದೆಯೂ ಕೂಡ ಅದೇ ರೀತಿಯಾಗಿ ಇರಲಿ. ಹಾಗೆ ಈ ಕಾರ್ಯಕ್ರಮವನ್ನು ಬಹಳ ವಿಶೇಷ ರೀತಿಯಾಗಿ ಆಯೋಜನೆಯನ್ನು ಮಾಡ್ತಕ್ಕಂಥ ಸಕಲ ಜೈನ ಸಮಾಜದವರು, ಮಹಿಳಾ ಸಮಾಜದವರು ಹಾಗೆ ಎಲ್ಲ ಕಾರ್ಯಕರ್ತರು ಎಲ್ಲರೂ ಕೂಡ ಬಹಳ ವಿಶೇಷವಾದಂತಹ ಪ್ರಯತ್ನದೊಂದಿಗೆ ಈ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೀರಿ. ಹಾಗೆ ತಮ್ಮೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಮುಂದಿನ ಜೀವನ ಮಂಗಲಮಯವಾಗಿರಲಿ, ಸುಖಮಯವಾಗಿರಲಿ, ಸಂತೋಷಮಯ, ಧರ್ಮಮಯ, ಮೋಕ್ಷಮಯವಾಗಿರಲಿ ಅಂಥೇಳಿ ಮಂಗಳ ಆಶೀರ್ವಾದವನ್ನು ದಯಪಾಲಿಸ್ತಾ ತಾವೆಲ್ಲರೂ ಕೂಡ ಚಾತುರ್ಮಾಸದಲ್ಲಿ ಮಹಾರಾಜರ ಒಳ್ಳೆ ಸೇವೆಯನ್ನು ಮಾಡಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಒಂದೆರಡು ಮಾತುಗಳಿಗೆ ವಿರಾಮವನ್ನು. ಓಂ ನಮಃ.